نحمده ونستعينه ونستغفره ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನೈಜ ಆರಾಧ್ಯನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ, ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಮನುಷ್ಯನಿಗೆ ತನ್ನ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳು ಮತ್ತು ಸಮಸ್ಯೆಗಳ ಪೈಕಿ ಒಂದು ಕಷ್ಟ ಮತ್ತು ಸಮಸ್ಯೆ ಅದಾಗಿದೆ ರೋಗ, ಕಾಯಿಲೆ ಎಂಬುದು. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ ನಾನು ಆರೋಗ್ಯವಂತನಾಗಿರಬೇಕು, ಯಾವುದೇ ರೀತಿಯಾದಂತಹ ಕಾಯಿಲೆ ನನಗೆ ಬರಬಾರದು ಎಂದು ಬಯಸುತ್ತಾನೆ. ಆದರೆ ರೋಗ ಮತ್ತು ಕಾಯಿಲೆ ಅದು ಮನುಷ್ಯನನ್ನು ಹಿಂಬಾಲಿಸುತ್ತಾ ಬರುತ್ತಿದೆ ಎಂಬುದು ಇದು ವಾಸ್ತವಿಕತೆಯಾಗಿದೆ. ರೋಗ ಎಂಬುದು, ಕಾಯಿಲೆ ಎಂಬುದು ಒಂದು ಇಂತಹ ಹೆಸರಾಗಿದೆ. ರೋಗ ಮತ್ತು ಕಾಯಿಲೆ ಎಂದು ಕೇಳಿದ ತಕ್ಷಣ ಮನುಷ್ಯನು ಭಯಭೀತನಾಗುತ್ತಾನೆ. ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಂತನಾಗಿರಬೇಕು ಎಂಬ ಬಯಕೆ ಅದು ಎಂದಿಗೂ ಈ ಜಗತ್ತಿನಲ್ಲಿ ಅದು ಸರಿಯಾಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮೀಯ ಸಹೋದರರೇ, ಯಾವ ರೀತಿ ಮನುಷ್ಯನ ಜೀವನದಲ್ಲಿ ಆರೋಗ್ಯವಿದೆಯೋ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಕಾಯಿಲೆ ಮತ್ತು ರೋಗವೂ ಸಹ ಇದೆ. ಓರ್ವ ಮುಶ್ರಿಕ್ ಮತ್ತು ಕಾಫಿರಿಗಾಗಿ ರೋಗ ಮತ್ತು ಕಾಯಿಲೆ ಎಂಬುದು ಅಲ್ಲಾಹನ ವತಿಯಿಂದ ಶಿಕ್ಷೆಯಾಗಿದೆ, ಅಲ್ಲಾಹನ ಯಾತನೆಯಾಗಿದೆ. ಅದಕ್ಕೆ ತದ್ವಿರುದ್ಧವಾಗಿ ಓರ್ವ ಮುಸ್ಲಿಮನು, ಓರ್ವ ಸತ್ಯವಿಶ್ವಾಸಿಗಾಗಿ ಕಾಯಿಲೆ ಮತ್ತು ರೋಗ ಎಂಬುದು ಅದು ಅಲ್ಲಾಹನ ಕಡೆಯಿಂದ ಒಂದು ನೇಮತ್, ಒಂದು ಅನುಗ್ರಹವಾಗಿದೆ ಎಂಬುದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಅಲ್ಲಾಹನ ಪ್ರವಾದಿಯರವರು ಹಲವಾರು ಹದೀಸಿನಲ್ಲಿ ರೋಗ, ಇದರ ಲಾಭಗಳೇನು ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾವಿಸಿದ್ದಾರೆ. ಅಲ್ಲಾಹನ ಪ್ರವಾದಿ ಒಂದು ಹದೀಸಿನಲ್ಲಿ ಹೇಳಿದ್ದರು, ರೋಗ ಮತ್ತು ಕಾಯಿಲೆಗಳು ಮನುಷ್ಯನ, ಸತ್ಯವಿಶ್ವಾಸಿಯ ಮುಸ್ಲಿಮನ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಮತ್ತು ಅದೇ ರೀತಿ ಮನುಷ್ಯನ ಪಾಪಗಳ ಕ್ಷಮೆಗಾಗಿ ಒಂದು ಕಾರಣವಾಗುತ್ತದೆಂದು ಪ್ರವಾದಿಯರವರ ಹದೀಸಿನಲ್ಲಿ ಉಲ್ಲೇಖಿಸಿದ್ದಾರೆ. ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹು ಅನ್ಹು ಈ ಹದೀಸಿನ ವರದಿಗಾರರು, ಅಲ್ಲಾಹನ ಪ್ರವಾದಿಯರವರು ಹೇಳಿದರು, ಮಾಮಿನ್ ಮುಸ್ಲಿಮಿನ್ ಯುಸೀಬುಹು ಅದಂ ಮಿನ್ ಮರದಿನ್ ಫಮಾ ಸಿವಾಹು ಇಲ್ಲಾ ಹತ್ತಲ್ಲಾಹು ಬಿಹಿ ಸಯ್ಯಿಆತಿ ಕಮಾ ತಹತ್ತು ಶಜರತು ವರಕಹ ರವಾಹುಲ್ ಬುಖಾರಿ. ಪ್ರವಾದಿಯರವರು ಹೇಳಿದರು, ಓರ್ವ ಮುಸ್ಲಿಮನಿಗೆ ಬರುವಂತಹ ತೊಂದರೆ, ಅದು ಕಾಯಿಲೆಯಾಗಲಿ ಅಥವಾ ಇನ್ನಿತರೆ ಯಾವುದೇ ರೀತಿಯಾದಂತಹ ಕಷ್ಟ ಮತ್ತು ತೊಂದರೆಯಾಗಲಿ, ಫಮಾ ಸಿವಾಹು, ರೋಗಗಳಾಗಲಿ ಅಥವಾ ರೋಗಗಳಿಗಿಂತ ಮಿಗಿಲಾದಂತಹ ಕಷ್ಟಗಳಾಗಲಿ, ಅದಕ್ಕಿಂತ ಕೆಳಮಟ್ಟದ ಯಾವುದೇ ತೊಂದರೆಗಳಾಗಲಿ, ಇಲ್ಲ ಹತ್ತಲ್ಲಾಹು ಬಿಹಿ ಸಯ್ಯಿಆತಿ, ಅಲ್ಲಾಹು ಈ ಬರುವಂತಹ ತೊಂದರೆ ಮತ್ತು ಕಾಯಿಲೆ ಕಾರಣದಿಂದಾಗಿ ಅವನ ಪಾಪಕರ್ಮಗಳನ್ನು ಅಲ್ಲಾಹು ಕ್ಷಮಿಸುತ್ತಾನೆಂದು ಪ್ರವಾದಿಯರವರು ಹೇಳಿದರು. ಕಮಾ ತಹುತ್ತು ಶಜರತು ವರಕಹ, ಯಾವ ರೀತಿ ಒಂದು ಮರವು ಒಣಗಿರುವಂತಹ ಎಲೆಯನ್ನು ಉದುರಿಸುತ್ತದೆಯೋ ಆ ರೀತಿಯಾಗಿ ಮನುಷ್ಯನಿಂದ ಅವನ ಪಾಪಕರ್ಮಗಳು ಅಳಿಸಲಾಗುತ್ತದೆ ಎಂದು ಪ್ರವಾದಿಯರವರು ಹೇಳಿದರು. ಆತ್ಮೀಯ ಸಹೋದರರೇ,
ರೋಗ ಮತ್ತು ಕಾಯಿಲೆ ಅದು ಎಷ್ಟು ಅದರ ಪ್ರಮಾಣ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ಆ ವ್ಯಕ್ತಿಯ ಪಾಪ ಕರ್ಮಗಳು ಅಳಿಸಲಾಗುತ್ತವೆ, ಅವನ ಪಾಪ ಕರ್ಮಗಳನ್ನು ಕ್ಷಮಿಸಲಾಗುತ್ತವೆ ಎಂದು ನಮಗೆ ಇಸ್ಲಾಮಿ ಶರೀಯತ್ ನಮಗೆ ಕಲಿಸುತ್ತದೆ. ಆತ್ಮೀಯ ಸಹೋದರರೇ, ಪ್ರಸ್ತುತ ಕಾಲದಲ್ಲಿ ಗತ ಕಾಲದ ಜನರು ಕೇಳದಂತಹ ಹಲವಾರು ದೊಡ್ಡ ದೊಡ್ಡ ರೋಗಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ಇಂದಿನ ಕಾಲದಲ್ಲಿ ನಾವು ಕೇಳುತ್ತಿದ್ದೇವೆ, ಅದನ್ನು ಓದುತ್ತಿದ್ದೇವೆ, ನೋಡುತ್ತಿದ್ದೇವೆ. ಈ ರೋಗಗಳು, ಇಂತಹ ರೋಗಗಳ ಹೆಸರುಗಳನ್ನು ನಾವು ಕೇಳಿದಾಗ ಓರ್ವ ಸತ್ಯವಿಶ್ವಾಸಿಯ ಮನಸ್ಸಿನಲ್ಲಿ ಭಯ ಖಂಡಿತವಾಗಿಯೂ ಅದು ಉದ್ಭವಿಸುತ್ತದೆ. ಆದರೆ ಓರ್ವ ಸತ್ಯವಿಶ್ವಾಸಿ ಅದೆಷ್ಟೇ ದೊಡ್ಡ ಕಾಯಿಲೆಯಾದರೂ ಕೂಡ, ಅದೆಷ್ಟೇ ದೊಡ್ಡ ರೋಗವಾದರೂ ಕೂಡ ಅದನ್ನು ಪ್ರವಾದಿಯವರ ಹದೀಸಿನ ದೃಷ್ಟಿಕೋನದಲ್ಲಿ ಅದನ್ನು ಅರ್ಥ ಮಾಡಿಕೊಂಡರೆ ಎಷ್ಟೇ ದೊಡ್ಡ ಕಾಯಿಲೆಯಾದರೂ ಕೂಡ ಅವನ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಶಾಂತಿ ಎಂದಿಗೂ ಅಂತ್ಯವಾಗುವುದಿಲ್ಲ ಎಂಬುದು ಶರೀಯತ್ ನಮಗೆ ಕಲಿಸುವಂತಹ ಅತ್ಯಂತ ಮುಖ್ಯವಾದಂತಹ ಬೋಧನೆಯಾಗಿದೆ. ಸತ್ಯವಿಶ್ವಾಸಿಗಾಗಿ ಕಾಯಿಲೆಗಳು ಅದು ಮಗಫಿರತ್ತಿನ ಅವನ ಪಾಪ ಕರ್ಮಗಳನ್ನು ಕ್ಷಮಿಸಲಿಕ್ಕಾಗಿ ಕಾರಣವಾಗುತ್ತದೆಂದು ಪ್ರವಾದಿಯವರ ಇನ್ನೊಂದು ಹದೀಸ್ ನಮಗೆ ಕಲಿಸುತ್ತದೆ. ಅಬೂ ಹುರೈರಾ ರದಿಯಲ್ಲಾಹು ಅನ್ಹು ಈ ಹದೀಸಿನ ವರದಿಗಾರರು. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಮಾ ಯಜಾಲುಲ್ ಬಲಾഉ ಬಿಲ್ ಮುಅ್ಮಿನಿ ವಲ್ ಮುಅ್ಮಿನತಿ ಫೀ ನಫ್ಸಿಹಿ ವ ಮಾಲಿಹಿ ವ ವಲದಿಹಿ ಹತ್ತಾ ಯಲ್ಕಲ್ಲಾಹು ವ ಮಾ ಅಲೈಹಿ ಖತೀಅತುನ್. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಓರ್ವ ಸತ್ಯವಿಶ್ವಾಸಿ ಪುರುಷನಾಗಲಿ, ಓರ್ವ ಸತ್ಯವಿಶ್ವಾಸಿನಿ ಸ್ತ್ರೀಯಾಗಲಿ, ಆಕೆಯ ಸ್ವತಃ ಆ ಸತ್ಯವಿಶ್ವಾಸಿ ಅಸ್ತಿತ್ವದಲ್ಲಾಗಲಿ, ಅವನ ಸಂಪತ್ತಿನಲ್ಲಾಗಲಿ ಅಥವಾ ಅವನ ಮಡದಿ ಮಕ್ಕಳಲ್ಲಾಗಲಿ ಯಾವುದೇ ರೀತಿಯಾದಂತಹ ಕಷ್ಟ, ಯಾವುದೇ ರೀತಿಯಾದಂತಹ ತೊಂದರೆ ಅವರಿಗೆ ಬಂದಾಗ, ಎಲ್ಲಿವರೆಗೆಂದರೆ ಅಲ್ಲಾಹನಿಗೆ ಅವರು ಭೇಟಿಯಾದಾಗ ವಮಾ ಅಲೈಹಿ ಖತೀಅತುನ್, ಅವರ ಮೇಲೆ ಯಾವುದೇ ರೀತಿಯಾದಂತಹ ದುಷ್ಕರ್ಮ ಪಾಪಕರ್ಮದ ಹೊರೆ ಅವರ ಮೇಲೆ ಇರುವುದಿಲ್ಲ ಎಂದು ಪ್ರವಾದಿಯವರು ಹೇಳಿದರು. ಇದರ ಅರ್ಥವೇನೆಂದರೆ ಕಾಯಿಲೆಗಳು, ರೋಗಗಳು ಅದು ಓರ್ವ ಸತ್ಯವಿಶ್ವಾಸಿಯ ಪಾಪಕರ್ಮಗಳನ್ನು ಕ್ಷಮಿಸಲಿಕ್ಕಾಗಿ ಕಾರಣವಾಗುತ್ತದೆಂದು ಈ ಹದೀಸಿನ ಅರ್ಥ ಮತ್ತು ತಾತ್ಪರ್ಯವಾಗಿದೆ. ಹೀಗಾಗಿ ಅಲ್ಲಾಹನ ಪ್ರವಾದಿಯರವರು ರೋಗವನ್ನು, ಕಾಯಿಲೆಯನ್ನು ನಿಂದಿಸಬಾರದು, ಅದನ್ನು ಅವಹೇಳನ ಮಾಡಬಾರದು, ಅದನ್ನು ಬಯ್ಯಬಾರದೆಂದು ನಮಗೆ ಅಲ್ಲಾಹನ ಪ್ರವಾದಿಯರವರು ಕಲಿಸಿದ್ದಾರೆ. ಉಮ್ಮು ಸಾಯಿಬ್ ರದಿಯಲ್ಲಾಹು ಅನ್ಹು, ಒಮ್ಮೆ ಅಲ್ಲಾಹನ ಪ್ರವಾದಿ ಈ ಸ್ತ್ರೀ ಸಹಾಬಿಯರವರಿಗೆ ಸಂದರ್ಶಿಸಲಿಕ್ಕೆ ಹೋದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಜ್ವರ ಬಂದಿತ್ತು. ಜ್ವರ ಯಾವ ರೀತಿ ಎಂದರೆ ಅವರು ನಡುಗುತ್ತಿದ್ದರು. ಅಲ್ಲಾಹನ ಪ್ರವಾದಿ ಅವರ ಪರಿಸ್ಥಿತಿಯನ್ನು ಕೇಳಿದರು. ಅವರ ಪರಿಸ್ಥಿತಿಯನ್ನು ಕೇಳಿದಾಗ ಆ ಸಹಾಬಿಯರವರು ಜ್ವರವನ್ನು ಬೈಯುತ್ತಾ ಇದ್ದಾಗ ಪ್ರವಾದಿಯವರು ಹೇಳಿದರು, ಲಾ ತಸುಬ್ಬಿ ಅಲ್ ಹುಮ್ಮ ಫಇನ್ನಹಾ ತುದ್ಹಿಬು ಖತಾಯ ಬನಿ ಆದಮ್ ಕಮಾ ಯುದ್ಹಿಬುಲ್ ಕೀರು ಖಬತಲ್ ಹದೀದ್. ಪ್ರವಾದಿಯವರು ಹೇಳಿದರು, ಉಮ್ಮು ಸಾಯಿಬ್, ಜ್ವರವನ್ನು ನೀನು ಬಯ್ಯಬೇಡ, ಏಕೆಂದರೆ ಯಾವ ರೀತಿ ಕಬ್ಬಿಣದ ತುಕ್ಕನ್ನು ಬೆಂಕಿ ಅಳಿಸುತ್ತದೆಯೋ ಅದೇ ರೀತಿ ಈ ಜ್ವರವು ನಿನ್ನ ಪಾಪಕರ್ಮಗಳನ್ನು ಅಳಿಸುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಅವರಿಗೆ ಉಪದೇಶವನ್ನು ನೀಡಿದರು. ಆತ್ಮೀಯ ಸಹೋದರಿಯರೇ, ಓರ್ವ ಸತ್ಯವಿಶ್ವಾಸಿಗೆ ಯಾವುದೇ ರೀತಿಯಾದಂತಹ ಅವನ ಚಿಕ್ಕ ಪುಟ್ಟ ಪಾಪಕರ್ಮಗಳು, ಅವನಿಗೆ ಬರುವಂತಹ ತೊಂದರೆಗಳು, ಕಾಯಿಲೆಗಳು, ರೋಗಗಳ ಕಾರಣದಿಂದಾಗಿ ಅಳಿಸಲಾಗುತ್ತದೆ ಎಂದು ನಮಗೆ ಅಲ್ಲಾಹನ ಪ್ರವಾದಿಯರವರ ಹದೀಸ್ ಕಲಿಸುತ್ತದೆ. ಅಲ್ಲಾಹನ ಪ್ರವಾದಿಯರವರ ಸಹಾಬಿಗಳು ಈ ರೋಗಗಳನ್ನು, ಕಾಯಿಲೆಗಳನ್ನು ಬಂದಾಗ ಅವರು ಅಲ್ಲಾಹನಿಗೆ ಆ ರೋಗಗಳನ್ನು ಎಂದಿಗೂ ನಿಂದಿಸುತ್ತಿರಲಿಲ್ಲ. ಬದಲಾಗಿ ಆ ರೋಗಗಳ ಸಂದರ್ಭದಲ್ಲಿ ಅಲ್ಲಾಹನೊಡನೆ ಅವರು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದರು. ಮಯ್ಯ ಮಲ್ಸು ಅನ್ ಯುಜ್ಜಬಿಹಿ ಎಂಬ ಈ ಆಯತ್ ಅವತೀರ್ಣವಾದಾಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು, ಒಬ್ಬ ವ್ಯಕ್ತಿ ಮಾಡುವಂತಹ ಪಾಪಕರ್ಮ ಯಾವುದೇ ರೀತಿಯಾದಂಥ ದುಷ್ಕರ್ಮವಾಗಲಿ, ಯುಜ್ಜಬಿಹಿ, ಅದರ ದುಷ್ಪರಿಣಾಮ ಖಂಡಿತವಾಗಿ ಅವನಿಗೆ ನೀಡಲಾಗುತ್ತದೆ ಎಂಬ ಆಯತ್ ಪ್ರವಾದಿಯರವರೊಂದಿಗೆ ಅವರು ಈ ಆಯತ್ತಿನ ವ್ಯಾಖ್ಯಾನವನ್ನು ಕೇಳಿದರು. ಪ್ರವಾದಿಯರವರೇ, ನಾವು ಬಹಳಷ್ಟು ಪಾಪಕರ್ಮಗಳು ನಮ್ಮಿಂದ ಆಗುತ್ತವೆ, ನಮಗೆ ತಿಳಿದಿದ್ದು ನಮಗೆ ತಿಳಿದಿಲ್ಲದಲ್ಲೂ ಕೂಡ, ಅರಿವಿಲ್ಲದಿದ್ದರೂ ಕೂಡ ಹಲವಾರು ಪಾಪಕರ್ಮಗಳು, ದುಷ್ಕರ್ಮಗಳು ನಾವು ಎಸಗುತ್ತೇವೆ. ಪ್ರತಿಯೊಂದು ನಮ್ಮ ಪಾಪಕರ್ಮಗಳಿಗಾಗಿ ಅಲ್ಲಾಹು ನಮಗೆ ವಿಚಾರಿಸಬಹುದೇ ಈ ಆಯತ್ತಿನ ಪ್ರಕಾರ ಎಂದು ಕೇಳಿದಾಗ ಅಲ್ಲಾಹನ ಪ್ರವಾದಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಹೇಳಿದರು, ನಿಮಗೆ ರೋಗ ಬರುವುದಿಲ್ಲವೇ, ನಿಮಗೆ ದುಃಖ ಬರುವುದಿಲ್ಲವೇ, ನಿಮಗೆ ತೊಂದರೆಗಳು ಬರುವುದಿಲ್ಲವೇ? ಆಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಹೌದು ಎಂದು ಉತ್ತರಿಸಿದಾಗ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ನಿಮಗೆ ಬರುವಂತಹ ಈ ತೊಂದರೆಗಳು, ಈ ದುಃಖಗಳು, ಈ ರೋಗಗಳು, ಇದರ ಬದಲಾಗಿ ಅಲ್ಲಾಹು ನಿಮ್ಮಿಂದ ಆಗುವಂತಹ ಪಾಪಕರ್ಮಗಳನ್ನು
ಅಳಿಸುತ್ತಾನೆ, ಕ್ಷಮಿಸುತ್ತಾನೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಆತ್ಮೀಯ ಸಹೋದರರೇ, ರೋಗಗಳು, ಕಾಯಿಲೆಗಳು, ಅದಕ್ಕೆ ಓರ್ವ ಸತ್ಯವಿಶ್ವಾಸ ಎಂದಿಗೂ ಆತಂಕಕ್ಕೆ ಒಳಗಾಗಬಾರದು. ಎಂದಿಗೂ ಅವನು ಅಲ್ಲಾಹನೊಡನೆ ನಿರೀಕ್ಷೆಯನ್ನು ಎಂದಿಗೂ ಬಿಡಬಾರದು. ಏಕೆಂದರೆ ಈ ರೋಗಗಳು ನಮ್ಮ ಪುಣ್ಯಗಳನ್ನು, ನಮ್ಮ ಸತ್ಕರ್ಮಗಳನ್ನು, ನಮ್ಮ ಪುಣ್ಯಗಳನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗುತ್ತದೆಂದು ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು, ಇನ್ನ ಮಿನ್ ಇದಮಿಲ್ ಜಜಾಯಿ ಮಾ ಇದಮಿಲ್ ಬಲಾ. ಅಲ್ಲಾಹನ ಪ್ರವಾದಿಯವರು ಹೇಳಿದ್ದರು, ಓರ್ವ ಸತ್ಯವಿಶ್ವಾಸಿಗೆ ಎಷ್ಟರ ಮಟ್ಟಿಗೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕಷ್ಟ ಬರುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ಅಲ್ಲಾಹು ಆ ವ್ಯಕ್ತಿಯ ಸ್ಥಾನವನ್ನು ಉತ್ತುಂಗಕ್ಕೇರಿಸುತ್ತಾನೆಂದು ಅಲ್ಲಾಹನ ನಬಿಯರು ಹೇಳಿದ್ದರು. ಇದರ ಅರ್ಥವೇನೆಂದರೆ, ಓರ್ವ ಸತ್ಯವಿಶ್ವಾಸಿಗೆ, ಓರ್ವ ಮುಸ್ಲಿಮನಿಗೆ ಬರುವಂತಹ ಅದು ಎಷ್ಟೇ ದೊಡ್ಡ ಕಾಯಿಲೆಯಾದರೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅಲ್ಲಾಹು ಆ ವ್ಯಕ್ತಿಯ ಪಾಪಕರ್ಮಗಳನ್ನು ಕ್ಷಮಿಸುತ್ತಾನೆ. ಮಾತ್ರವಲ್ಲದೆ ಅಲ್ಲಾಹು ಪರಲೋಕದಲ್ಲಿ, ಸ್ವರ್ಗದಲ್ಲಿ ಆ ವ್ಯಕ್ತಿಯ ಸ್ಥಾನಮಾನವನ್ನು ಮೇಲ್ದರ್ಜೆಗೆ ಏರಿಸುತ್ತಾನೆಂಬುದು ಈ ಹದೀಸಿನ ಅರ್ಥವಾಗಿದೆ. ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹು ಅನ್ಹು ಒಮ್ಮೆ ಅಲ್ಲಾಹನ ಪ್ರವಾದಿಯವರ ಬಳಿ ಬಂದರು. ಅಲ್ಲಾಹನ ಪ್ರವಾದಿ ಬಳಿ ಬಂದಾಗ ಪ್ರವಾದಿಯವರಿಗೆ ಜ್ವರ ಬಂದಿತ್ತು. ಜ್ವರ ಬಂದಾಗ ಪ್ರವಾದಿಯವರ ದೇಹವನ್ನು ಮುಟ್ಟು ನೋಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾದಿಯವರಿಗೆ ಜ್ವರ ಬಂದಿದೆ. ಆಗ ಅಲ್ಲಾಹನ ಪ್ರವಾದಿಯವರಿಗೆ ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹುನವರು ಕೇಳಿದರು, ಅಲ್ಲಾಹನ ಪ್ರವಾದಿಯವರೇ, ಇಷ್ಟು ತೀವ್ರವಾದಂತಹ ಜ್ವರ ನಮಗೆ ಬಂದಿದೆ, ನಮಗೆ ತೊಂದರೆಯಾಗುತ್ತಿಲ್ಲವೇ ಎಂದು ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹುನವರು ಕೇಳಿದಾಗ, ಖಂಡಿತವಾಗಿಯೂ ನಿಮ್ಮಲ್ಲಿ 2 ವ್ಯಕ್ತಿಗಳಿಗೆ ಎಷ್ಟು ತೀವ್ರವಾದಂತಹ ಜ್ವರ ಬರುತ್ತದೆಯೋ ಅಷ್ಟು ತೀವ್ರವಾದಂತಹ ಜ್ವರ ನನಗೆ ಒಬ್ಬನಿಗೆ ಮಾತ್ರ ಬರುತ್ತದೆ ಎಂದು ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹುನವರ ಪ್ರಶ್ನೆಗೆ ಅಲ್ಲಾಹನ ನಬಿಯವರು ಉತ್ತರಿಸಿದರು. ಆಗ ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹುನವರು ಕೇಳಿದರು, ನಿಮಗೆ ಅಷ್ಟೇ ಪ್ರಮಾಣದಲ್ಲಿ ಅಲ್ಲಾಹು ನಿಮಗೆ ಸತ್ಫಲವನ್ನು, ಪ್ರತಿಫಲವನ್ನು, ನಿಮಗೆ ಪುಣ್ಯವನ್ನು ನೀಡುತ್ತಾನೆ ಎಂದು ಕೇಳಿದಾಗ ಹೌದು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಇದರ ಅರ್ಥವೇನೆಂದರೆ, ಯಾವ ವ್ಯಕ್ತಿಗೆ ಯಾವ ರೀತಿಯಾದಂತಹ ಕಾಯಿಲೆ, ಎಷ್ಟು ದೊಡ್ಡ ಮಟ್ಟದ ಕಾಯಿಲೆ, ರೋಗ ಬರುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ಅಲ್ಲಾಹು ಆ ವ್ಯಕ್ತಿಗೆ ಪುಣ್ಯ ಮತ್ತು ಸತ್ಫಲವನ್ನು, ಪ್ರತಿಫಲವನ್ನು ನೀಡುತ್ತಾನೆಂಬುದು ಈ ಹದೀಸಿನ ಅರ್ಥವಾಗಿದೆ. ಕಿಯಾಮತ್ತಿನ ದಿನದಂದು ಬಹಳ ಅತಿ ಉತ್ತಮವಾದಂತಹ ಒಂದೊಂದು ಹದೀಸ್ ಇದೆ. ತಿರ್ಮಿಜಿಯಲ್ಲಿ ಈ ಹದೀಸ್ ವರದಿ ಮಾಡಲಾಗಿದೆ. ಪ್ರವಾದಿಯರವರು ಆ ಹದೀಸಲ್ಲಿ ಪ್ರಸ್ತಾಪಿಸಿದರು, ಕಿಯಾಮತ್ತಿನ ದಿನದಂದು ಆರೋಗ್ಯಕರವಾದಂತಹ ಜೀವನ ಸಾಗಿಸುವಂತಹ ವ್ಯಕ್ತಿಗಳು, ಕಿಯಾಮತ್ತಿನ ದಿನದಂದು ಕೆಲವೊಬ್ಬ ವ್ಯಕ್ತಿಗಳು ಇಹಲೋಕದಲ್ಲಿ ಕಠಿಣವಾದಂತಹ ರೋಗಗಳು ಅನುಭವಿಸಿ ಅವರ ಮರಣ ಹೊಂದಿದ್ದಾರೆ. ಮರಣ ಎಲ್ಲರಿಗೂ ಬರಲಿಕ್ಕಿದೆ. ಓರ್ವ ಆರೋಗ್ಯವಂತ ವ್ಯಕ್ತಿಯಾದರೂ ಕೂಡ, ಅನಾರೋಗ್ಯ ಕಾಯಿಲೆ ಇದ್ದ ವ್ಯಕ್ತಿಯಾದರೂ ಕೂಡ ಮರಣ ಖಂಡಿತವಾಗಿ ಬರಲಿಕ್ಕಿದೆ. ಕಿಯಾಮತ್ತಿನ ದಿನದಂದು ಆರೋಗ್ಯಕರ ಜೀವನ ಸಾಗಿಸಿ ಬದುಕಿಸಿ ಮರಣ ಹೊಂದಿರುವಂತಹ ಕೆಲವೊಬ್ಬ ವ್ಯಕ್ತಿಗಳು ಅನಾರೋಗ್ಯದಲ್ಲಿ, ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿ ಮರಣ ಹೊಂದಿದಂತಹ ವ್ಯಕ್ತಿಗಳನ್ನು ಕಿಯಾಮತ್ತಿನ ದಿನದಂದು ಅವರು ನೋಡುವರು. ಅವರಿಗೆ ಅಲ್ಲಾಹು ಅವರ ಪಾಪಕರ್ಮಗಳನ್ನು ಕ್ಷಮಿಸಿ, ಅವರ ದುಷ್ಕರ್ಮಗಳನ್ನು ಮನ್ನಿಸಿ ಅವರಿಗೆ ಅಲ್ಲಾಹು ಬೇಗನೆ ಸ್ವರ್ಗ ಪ್ರವೇಶಿಸುವನು. ಆಗ ಆ ವ್ಯಕ್ತಿಗಳು ನೋಡಿದಾಗ ಅವರ ಬಯಕೆ ಇದಾಗುವುದು. ಪ್ರವಾದಿಯವರು ಹೇಳಿದರು, ಯವದ್ದು ಅಹಲುಲ್ ಆಫಿಯತಿ ಯೌಮಲ್ ಕಿಯಾಮ ಹೀನ ಯುಅತಾ ಅಹಲುಲ್ ಬಲಾಇ ಅಸ್ಸವಾಬ ಲವ್ ಅನ್ನ ಜುಲೂದುಹುಂ ಕಾನತ್ ಹುರಿಸತ್ ಫಿ ದುನ್ಯಾ ಬಿಲ್ ಮಕಾರಿ. ಆ ಆರೋಗ್ಯವಂತ ಜನರ ಬಯಕೆ ಏನಿದೆ ಎಂದರೆ, ಪ್ರವಾದಿಯವರು ಹೇಳಿದರು, ಯಾವ ವ್ಯಕ್ತಿಗೆ, ಯಾವ ಜನರಿಗೆ ಅನಾರೋಗ್ಯ ಕಾಯಿಲೆಗಳು ಬಂದಿತ್ತವೋ, ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಅನುಭವಿಸಿ ಮರಣ ಹೊಂದಿದ್ದರು, ಅವರು ಈ ಕಾಯಿಲೆ ಇದ್ದಂತಹ, ಈ ಆರೋಗ್ಯ ಇರುವಂತಹ ವ್ಯಕ್ತಿಗಳು ಅವರಿಗೆ ನೋಡಿ ಅವರು ಬಯಸುವರು. ಅವರ ಮನಸ್ಸಿನಲ್ಲಿ ಇಂತಹ ಇಚ್ಛೆ ಆಗುವುದು. ಅದೇನೆಂದರೆ, ಇಹಲೋಕದಲ್ಲಿ ಅವರ ದೇಹದ ಚರ್ಮಗಳನ್ನು ಕತ್ತರಿಯಿಂದ ಕತ್ತರಿಸಿ ಅವರಿಗೆ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸ್ಥಿತಿಯಲ್ಲಿ ಅವರಿಗೆ ಮರಣ ಬಂದಿರುತ್ತಿದ್ದರೆ ಅದೆಷ್ಟು ಉತ್ತಮವಾಗುತ್ತಿತ್ತು ಎಂದು ಆ ಆರೋಗ್ಯದಿಂದ ಬದುಕಿರುವಂತಹ ವ್ಯಕ್ತಿಗಳು ಕಿಯಾಮತ್ತಿನ ದಿನದಂದು ನೋಡುವರು. ಇದರ ಅರ್ಥವೇನೆಂದರೆ, ಯಾವ ವ್ಯಕ್ತಿ ಕಾಯಿಲೆಯಿಂದ ಬದುಕುತ್ತಾನೆಯೋ, ಕಾಯಿಲೆ ಜೊತೆ ಕಾಯಿಲೆ ಇದ್ದು ಕೂಡ ಅವನು ಅಲ್ಲಾಹನ ಕೃತಜ್ಞತೆಯನ್ನು ಸಲ್ಲಿಸಿ ಅಲ್ಲಾಹನ ಇಬಾದತ್ತಿನಲ್ಲಿ, ಅಲ್ಲಾಹನ ಆರಾಧನೆಯಲ್ಲಿ ಜೀವನ ಸಾಗಿಸುತ್ತಾನೆಯೋ, ಕಿಯಾಮತ್ತಿನ ದಿನದಂದು ಆ ವ್ಯಕ್ತಿಯ ಆ ಕಿಯಾಮತ್ತಿನ ಕಠಿಣಗಳು, ಆ ಕಿಯಾಮತ್ತಿನ ದಿನದ ಕಷ್ಟ ನಷ್ಟಗಳು ಅವನಿಗೆ ಹೋರಿಸಲಾಗುವುದಿಲ್ಲ ಎಂಬುದು ಈ ಹದೀಸಿನ ಅರ್ಥವಾಗಿದೆ. ಆತ್ಮೀಯ ಸಹೋದರರೇ, ರೋಗ ಮತ್ತು ಕಾಯಿಲೆ ಅದು ಅಲ್ಲಾಹನ ಒಂದು ಕರುಣೆಯೂ ಸಹ ಆಗಿದೆ ಮತ್ತು ಅದೇ ರೀತಿ ಅಲ್ಲಾಹನ ಒಂದು ವಿಶೇಷವಾದಂತಹ ಅನುಗ್ರಹವೂ ಸಹ ಆಗಿದೆ. ಅಲ್ಲಾಹನ ಪ್ರವಾದಿಯರವರು ಹದೀಸನಲ್ಲಿ ಪ್ರಸ್ತಾಪಿಸಿದರು. ಅದೇನೆಂದರೆ, ಓರ್ವ ವ್ಯಕ್ತಿ
ಅವನ ದೈನಂದಿನ ಇಬಾದತ್ತಿನ ಕೆಲವೊಂದು ಚಟುವಟಿಕೆಗಳಿವೆ, ದೈನಂದಿನ ಕೆಲವೊಂದು ವಿಶೇಷವಾದಂತಹ ಅವನ ಆರಾಧನೆ ಕೆಲವೊಂದು ಕಾರ್ಯಗಳಾಗಿವೆ. ಉದಾಹರಣೆಗೆ ತಹಜ್ಜುದಿನ ನಮಾಜ್ ಆ ವ್ಯಕ್ತಿ ನಿರ್ವಹಿಸುತ್ತಾನೆ. ಕೆಲವೊಮ್ಮೆ ಅವನು ಪವಿತ್ರ ಕುರಾನ್ ಅತಿ ಹೆಚ್ಚಾಗಿ ಪಾರಾಯಣ ಮಾಡುತ್ತಾನೆ. ಮುಂಜಾನೆ ಮತ್ತು ಸಂಜೆ ಜಿಕರ್ಗಳನ್ನು ಅವನು ಓದುವುದರ ಅವನ ಅಭ್ಯಾಸವಿದೆ. ಈ ಎಲ್ಲ ಒಳಿತುಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿರುವಾಗ ಓರ್ವ ವ್ಯಕ್ತಿ ಅವನಿಗೆ ಕಾಯಿಲೆ ಬಂದಾಗ ಅಥವಾ ಅವನಿಗೆ ಅನಾರೋಗ್ಯವಾದಾಗ ಅಥವಾ ಅವನು ಪ್ರಯಾಣದಲ್ಲಿದ್ದಾಗ ಈ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಮಾಡಲಿಕ್ಕೆ ಅವನಿಗೆ ಅವಕಾಶ ಸಿಗಲಿಕ್ಕಿಲ್ಲ. ಆದರೂ ಕೂಡ ಅಲ್ಲಾಹು ಅವನು ಆರೋಗ್ಯನಂತ ಇರುವಾಗ, ಆ ಸ್ಥಿತಿಯಲ್ಲಿ ಆರೋಗ್ಯ ಇರುವಾಗ ಅವನು ಮಾಡುವಂತಹ ಪುಣ್ಯ ಕರ್ಮಗಳ ಬದಲಾಗಿ ಅಲ್ಲಾಹು ಅವನಿಗೆ ಈಗ ಅವಕಾಶ ಇಲ್ಲದಿದ್ದರೂ ಕೂಡ ಈ ಕಾಯಿಲೆ ಮತ್ತು ರೋಗದ ಸಂದರ್ಭದಲ್ಲಿ ಆ ಕಾರ್ಯಗಳ ಪುಣ್ಯವನ್ನು ಆ ವ್ಯಕ್ತಿಗೆ ನೀಡುತ್ತಾನೆಂದು ಅಲ್ಲಾಹನ ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಹೀಗಾಗಿ ರೋಗ ಮತ್ತು ಕಾಯಿಲೆ ಅದನ್ನು ಎಂದಿಗೂ ನಿಂದಿಸಬಾರದು. ರೋಗ ಬರುವುದು ಕೂಡ ಅಲ್ಲಾಹನ ಆದೇಶ ಮತ್ತು ಆಜ್ಞೆಯಿಂದ. ಆ ರೋಗಕ್ಕೆ ನಮಗೆ ಉಪಶಮನ ಮತ್ತು ಶಿಫಾ ಸಿಗುವುದು ಅದು ಸಹ ಅಲ್ಲಾಹನ ವತಿಯಿಂದ ಎಂಬುದು ನಮ್ಮೆಲ್ಲರ ನಂಬಿಕೆ ಮತ್ತು ವಿಶ್ವಾಸ ಆಗಬೇಕಾಗಿದೆ. ಅದೇ ರೀತಿ ರೋಗ ಮತ್ತು ಕಾಯಿಲೆ ಅದು ಸ್ವರ್ಗವನ್ನು ಪಡೆಯಲಿಕ್ಕೆ ಕಾರಣವಾಗುತ್ತದೆ ಎಂದು ಸಹ ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಯಾವ ವ್ಯಕ್ತಿ ರೋಗ ಮತ್ತು ಕಾಯಿಲೆ ಸಂದರ್ಭದಲ್ಲಿ ಸಹನೆ ವಹಿಸುತ್ತಾನೆಯೋ, ತಾಳ್ಮೆಯಿಂದ ಇದ್ದು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆಯೋ, ಖಂಡಿತವಾಗಿಯೂ ಈ ರೋಗ ಅವನಿಗಾಗಿ ಸ್ವರ್ಗ ಪ್ರವೇಶಕ್ಕೆ ಕಾರಣವಾಗುತ್ತದೆಂದು ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಅಬ್ದುಲ್ಲಾ ಇಬ್ನು ಅಬ್ಬಾಸ್ ರದಿಯಲ್ಲಾಹು ಅನ್ಹು ಈ ಹದೀಸಿನ ವರದಿಗಾರರು, ಕಪ್ಪು ಬಣ್ಣದ ಓರ್ವ ಸ್ತ್ರೀ ಅಲ್ಲಾಹನ ಪ್ರವಾದಿಯವರ ಬಳಿ ಬರುತ್ತಾರೆ. ಪ್ರವಾದಿಯವರ ಬಳಿಂದಾಗ ಒಂದು ಕೋರಿಕೆ, ಒಂದು ರಿಕ್ವೆಸ್ಟ್ ತೆಗೆದುಕೊಂಡು ಬರುತ್ತಾರೆ. ಅದೇನೆಂದರೆ, ಪ್ರವಾದಿಯವರೇ, ನನಗೊಂದು ರೋಗವಿದೆ, ಅದು ಫಿಡಿಸಿನ ರೋಗ. ಆ ರೋಗ ನನಗೆ ಬಂದಾಗ ನಾನು ಮೂರ್ಛೆ ಬೀಳುತ್ತೇನೆ, ನನಗೆ ಅರಿವು ಇರುವುದಿಲ್ಲ. ಆ ಸಂದರ್ಭದಲ್ಲಿ ನನಗೆ ತುಂಬ ತೊಂದರೆಯಾಗುತ್ತದೆ. ಮಾತ್ರವಲ್ಲದೆ ನನ್ನ ದೇಹದ ಅಂಗಾಂಗಗಳಿಂದ ನನ್ನ ಬಟ್ಟೆ ಸರಿದು ಹೋಗುತ್ತದೆ. ಪ್ರವಾದಿಯವರೇ, ಅಲ್ಲಾಹನೊಡನೆ ನೀವು ಪ್ರಾರ್ಥನೆ ಮಾಡಿರಿ, ನನ್ನ ಈ ರೋಗವು ದೂರವಾಗಬೇಕು, ನನಗೆ ಉಪಶಮನ, ನನಗೆ ಶಿಫಾ ಸಿಗಬೇಕು, ಅದೇ ರೀತಿ ನನ್ನ ದೇಹದ ಬಟ್ಟೆದು ದೂರ ಸರಿಯಬಾರದು ಎಂದು ಹೇಳಿದಾಗ ಅಲ್ಲಾಹನ ಪ್ರವಾದಿಯವರು ಆ ಸ್ವಹಾಬಿರವರಿಗೆ 2 ಆಯ್ಕೆಗಳನ್ನು ಕೊಡುತ್ತಾರೆ, 2 ಚಾಯ್ಸ್ಗಳನ್ನು ಕೊಡುತ್ತಾರೆ. ಅದೇನೆಂದರೆ, ಇನ್ಶಿತಿ ಸಬರ್ತಿ ಫಲಕಿಲ್ ಜನ್ನ, ನಿಮಗೆ ಬಂದಿರುವಂತಹ ಈ ಕಾಯಿಲೆಯಲ್ಲಿ, ಈ ರೋಗದಲ್ಲಿ ನೀವು ಸಹನೆ ವಹಿಸಿದರೆ, ತಾಳ್ಮೆ ವಹಿಸಿದರೆ ನಿಮಗೆ ಸ್ವರ್ಗದ ಗ್ಯಾರಂಟಿ ಕೊಡುತ್ತೇನೆ. ಎರಡನೇದಾಗಿ, ವೈನ್ಶೀತಿ ದಾವುತುಲ್ಲಾಹ ತಾಲಾ ಅಯ್ಯು ಆಫಿಯಕಿ, ಎರಡನೇ ಆಯ್ಕೆ ನಿಮಗಿದೆ. ಅದೇನೆಂದರೆ, ನಾನು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುತ್ತೇನೆ, ಅಲ್ಲಾಹ ನಿಮ್ಮ ಈ ರೋಗವನ್ನು ದೂರ ಮಾಡಬೇಕೆಂಬುದಾಗಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದಾಗ ಅಲ್ಲಾಹ ನಿಮಗೆ ಶಿಫಾ ನೀಡಬಹುದು. ಸ್ವರ್ಗದ ಮಾತು ಕೇಳಿದಾಗ ಆ ಸ್ವಹಾಬಿರವರು ಗಮನ ಹರಿಸಬೇಕಾದಂಥ ವಿಷಯವಾಗಿದೆ, ವಿಶೇಷವಾಗಿ ಸ್ತ್ರೀಯರು. ಅದೇನೆಂದರೆ, ನನಗೆ ಸ್ವರ್ಗದ ಮಾತನ್ನು ಕೇಳಿದಾಗ ಆ ಸ್ವಹಾಬಿರವರು ಹೇಳಿದರು, ಅಲ್ಲಾಹನ ಪ್ರವಾದಿಯವರೇ, ಈ ರೋಗವನ್ನು ನಾನು ಸ್ವೀಕರಿಸುತ್ತೇನೆ, ಈ ಕಾಯಿಲೆ ನಾನು ಸ್ವೀಕರಿಸುತ್ತೇನೆ, ಈ ತೊಂದರೆಯಲ್ಲಿ ನಾನು ಸಹನೆ ವಹಿಸುತ್ತೇನೆ, ತಾಳ್ಮೆ ವಹಿಸುತ್ತೇನೆ, ನನಗೆ ಸ್ವರ್ಗ ಇರಲಿ. ಆದರೆ ಇನ್ನೊಂದು ರಿಕ್ವೆಸ್ಟ್, ನಿಮ್ಮಲ್ಲಿ ವಿನಂತಿ ಇದೆ. ಅದೇನೆಂದರೆ, ಈ ರೋಗದ ಸಂದರ್ಭದಲ್ಲಿ ನನ್ನ ಬಟ್ಟೆ, ನನ್ನ ದೇಹದ ಮೇಲಿನ ವಸ್ತ್ರ ಅದು ಆಚೆ ಈಚೆ ಆಗಬಾರದು. ರೋಗ ಇದ್ದಾಗ, ಕಾಯಿಲೆ ಇದ್ದಾಗ ಓರ್ವ ವ್ಯಕ್ತಿಯ ಮೇಲೆ ಇಸ್ಲಾಮಿ ನಿಯಮಗಳು ಅವನ ಮೇಲೆ ಜಾರಿಯಾಗುವುದಿಲ್ಲ. ಉದಾಹರಣೆಗೆ, ಓರ್ವ ವ್ಯಕ್ತಿ ಕೋಮದಲ್ಲಿದ್ದರೆ ಆ ವ್ಯಕ್ತಿ ಮೇಲೆ ನಮಾಜ್ ಕಡ್ಡಾಯವಿಲ್ಲ, ಉಪವಾಸ ಕಡ್ಡಾಯವಿಲ್ಲ, ಇನ್ನಿತರೆ ಶರೀಯತ್ತಿನ ಕಡ್ಡಾಯ ಕಾರ್ಯಗಳು ಅವನ ಮೇಲೆ ವಾಜಿಬಾಗುವುದಿಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ತಮ್ಮ ದೇಹವನ್ನು ಪರಪುರುಷರು ನೋಡಬಾರದು, ಪರ ವ್ಯಕ್ತಿಗಳು ನನ್ನ ದೇಹದ ಮೇಲೆ ಕಣ್ಣು ಹಾಕಬಾರದು ಎಂಬ ಕಾರಣಕ್ಕಾಗಿ ಆ ಹದೀಸಿನ ಪ್ರಕಾರ ನಾವು ನೋಡುವಾಗ ಆ ಸ್ವಹಾಬಿರವರನ್ನು ನೋಡುವಂತ ಯಾವುದೇ ವ್ಯಕ್ತಿಯೂ ಸಹ ಆ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ತಮ್ಮ ದೇಹವನ್ನು ಬೇರೆಯವರ ಮುಂದೆ, ಪರಪುರುಷರ ಮುಂದೆ ಅದು ಬಹಿರಂಗವಾಗಬಾರದು ಎಂಬ ಭಯದೊಂದಿಗೆ ಆ ಸ್ವಹಾಬಿರವರು ಪ್ರವಾದಿಯವರಿಗೆ ಇಂತಹ ಒಂದು ವಿನಂತಿಯನ್ನು ಮಾಡುತ್ತಾರೆ. ಆದರೆ ಇಂದಿನ ಕಾಲದ ಸ್ತ್ರೀಯರು ಎಜುಕೇಶನ್, ಕಲ್ಚರ್, ಸಂಸ್ಕೃತಿ, ಬೇರೆಯವರ ಸಹವಾಸ, ಇಂತಹ ಹಲವಾರು ಹೆಸರುಗಳ ಮೂಲಕ ತಮ್ಮ ದೇಹವನ್ನು, ತಮ್ಮ ಮುಖವನ್ನು ಪರಪುರುಷರ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ, ಬಹಿರಂಗಪಡಿಸುತ್ತಿದ್ದಾರೆ. ವಿಶೇಷವಾಗಿ ಮನೆಯ ಯಜಮಾನರು, ತಂದೆ ತಾಯಿಯರು, ಪೋಷಕರು ಈ ಘಟನೆಯಿಂದ ನೀತಿ ಪಾಠ ಕಲಿಯುವಂತಹ ವಿಷಯವಾಗಿದೆ ಆತ್ಮೀಯ ಸಹೋದರೇ. ಅದೇ ರೀತಿ ರೋಗ ಮತ್ತು ಕಾಯಿಲೆ ಎಂಬುದು ಇದು ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲಿಕ್ಕೆ ಕಾರಣವಾಗುತ್ತದೆ ಎಂದು ಸಹ
ಅಲ್ಲಾಹನ ಪ್ರವಾದಿಯರವರ ಹದೀಸ್ ನಮಗೆ ಕಲಿಸುತ್ತದೆ. ಕಿಯಾಮತ್ತಿನ ದಿನದಂದು ಅಲ್ಲಾಹು ತನ್ನ ಓರ್ವ ದಾಸನನ್ನು ತನ್ನ ಬಳಿ ಕರೆದು ಆ ವ್ಯಕ್ತಿಯನ್ನು ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ, ಯಬನ ಆದಮ್, ಓ ಆದಮನ ಮಗನೇ, ನಾನು ರೋಗಿಯಾಗಿದ್ದೆ, ಆದರೆ ನೀನು ನನಗೆ ಸಂದರ್ಶಿಸಲಿಲ್ಲ. ಇದೊಂದು ದೊಡ್ಡದಾದಂತಹ ಒಂದು ಹದೀಸ್. ಅಲ್ಲಾಹನ ಪ್ರವಾದಿಯರವರು ಈ ಹದೀಸನ್ನೇ ಪ್ರಸ್ತಾಪಿಸಿದರು. ಅಲ್ಲಾಹು ಆ ವ್ಯಕ್ತಿಗೆ ಕೇಳುತ್ತಾನೆ, ನನಗೆ ರೋಗ ಬಂದಿತ್ತು, ನಾನು ಕಾಯಿಲೆಯಲ್ಲಿ ಬಿದ್ದಿದ್ದೆ, ನೀನು ನನಗೆ ಸಂದರ್ಶಿಸಲಿಲ್ಲ. ಆಗ ಆ ವ್ಯಕ್ತಿ ಹೇಳುತ್ತಾನೆ, ಅಲ್ಲಾಹುವೇ, ನೀನು ಸರ್ವ ಜಗತ್ತಿನ ಸೃಷ್ಟಿಕರ್ತನಾಗಿರುವೆ, ನೀನು ರಬ್ಬುಲ್ ಆಲಮೀನ್ ಆಗಿರುವೆ, ನಿನಗೆ ಹೇಗೆ ರೋಗ ಬರಲಿಕ್ಕೆ ಸಾಧ್ಯ? ನಾನು ನಿನಗೆ ಯಾವ ರೀತಿ ಸಂದರ್ಶಿಸಲಿಕ್ಕೆ ಸಾಧ್ಯ? ಆಗ ಅಲ್ಲಾಹು ಆ ವ್ಯಕ್ತಿಗೆ ಹೇಳುತ್ತಾನೆ, ಹದೀಸುಲ್ ಖುದಸಿ ಆಗಿದೆ, ಅಮಾ ಅಲಿಮ್ತ ಅನ್ನ ಅಬ್ದಿ ಫಲಾನನ್ ಮರಿಜ ಫಲಂ ತಉದ್ಹು, ನಿನಗೆ ತಿಳಿದಿರಲಿಲ್ಲವೇ ನನ್ನ ಓರ್ವ ದಾಸ, ಅವನಿಗೆ ಕಾಯಿಲೆ ರೋಗ ಬಂದಿತ್ತು, ಅವನಿಗೆ ನೀನು ಸಂದರ್ಶಿಸಲಿಲ್ಲ? ನೀನೇ ಫಲಂ ತಉದ್ಹು ಅಮಾ ಅಲಿಮ್ತ ಅನ್ನಕ ಲೌ ಉತ್ತಹು ಲಾ ವಜತ್ತನಿ ಇಂದಹು, ನೀನು ಆ ವ್ಯಕ್ತಿಯನ್ನು ಸಂದರ್ಶಿಸುತ್ತಿದ್ದರೆ ನೀನು ನನಗೆ ಅವನ ಬಳಿ ನೀನು ನನಗೆ ಪಡೆಯುತ್ತಿದ್ದೆ ಎಂದು ಆ ವ್ಯಕ್ತಿಗೆ ಅಲ್ಲಾಹ್ ಉತ್ತರಿಸುತ್ತಾನೆ. ಇದರ ಅರ್ಥವೇನೆಂದರೆ, ರೋಗಿಯ ಬಳಿ ರೋಗಿ ವ್ಯಕ್ತಿ ಅಲ್ಲಾಹನ ಸಾಮೀಪ್ಯವನ್ನು ಪಡೆಯುತ್ತಾನೆ, ಅಲ್ಲಾಹನಿಗೆ ಅತಿ ಸಮೀಪವಾಗಿರುತ್ತಾನೆ ಎಂಬುದು ಈ ಹದೀಸಿನ ಅರ್ಥವಾಗಿದೆ. ಆತ್ಮೀಯ ಸಹೋದರರೇ, ರೋಗ ಮತ್ತು ಕಾಯಿಲೆ ಓರ್ವ ಸತ್ಯವಿಶ್ವಾಸಿಗಾಗಿ, ಓರ್ವ ಮುಸ್ಲಿಮನಿಗಾಗಿ ಕಿಯಾಮತ್ತಿನ ದಿನದಂದು ಅವನ ಸ್ಥಾನಮಾನ, ಅವನ ದರ್ಜೆಗಳನ್ನು ಮೇಲಕ್ಕೆ ಏರಿಸಲಿಕ್ಕೆ ಕಾರಣವಾಗುತ್ತದೆಂದು ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಇನ್ನಲ್ ಅಬ್ದ ಇದಾ ಸಬಕತ್ ಲಹು ಮಿನಲ್ಲಾಹಿ ಮನ್ಜಿಲತುನ್ ಫಲಂ ಯಬ್ಲುಗ್ಹಾ ಬಿಅಮಲಿಹಿ ಇಬ್ತಲಾಹು ಅಲ್ಲಾಹು ಫಿ ಜಸದಿಹಿ. ಅಲ್ಲಾಹನ ಪ್ರವಾದಿಯವರ ಹದೀಸನಲ್ಲಿ ಪ್ರಸ್ತಾಪಿಸಿದರು, ಓರ್ವ ಅಲ್ಲಾಹನ ದಾಸನಿಗೆ ಸ್ವರ್ಗದಲ್ಲಿ ಅವನ ಸ್ಥಾನವನ್ನು ಮೇಲಕ್ಕೆ ಏರಿಸಲಾಗುತ್ತದೆ. ಆ ವ್ಯಕ್ತಿ ತನ್ನ ಕರ್ಮಗಳ ಕಾರಣದಿಂದಾಗಿ, ತನ್ನ ಸತ್ಕರ್ಮಗಳ ಕಾರಣದಿಂದಾಗಿ ಆ ದೊಡ್ಡ ಸ್ಥಾನಕ್ಕೆ ಅವನು ಮೇಲಕ್ಕೆ ಏರಲಿಕ್ಕೆ ಎಂದಿಗೂ ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಇಬ್ತಲಾಹುಲ್ಲಾಹು ಫಿ ಜಸದಿ, ಆ ವ್ಯಕ್ತಿಯ ದೇಹದಲ್ಲಿ, ಆ ದಾಸನ ದೇಹದಲ್ಲಿ ಅಲ್ಲಾಹು ಅವನಿಗೆ ಕಾಯಿಲೆ ರೋಗವನ್ನು ನೀಡಿ, ಔಫಿ ಮಾಲಿಹಿ, ಅಥವಾ ಅವನ ಸಂಪತ್ತಿನಲ್ಲಿ ಕೊರತೆಯನ್ನು ನೀಡಿ, ಅಥವಾ ಔಫಿ ವಲದಿಹಿ ಸುಮ್ಮ ಸಬರಹು, ಅದೇ ರೀತಿ ಅವನ ಮಡದಿ ಮಕ್ಕಳನ ವಿಚಾರದಲ್ಲಿ ಆ ವ್ಯಕ್ತಿಗೆ ಅಲ್ಲಾಹು ಪರೀಕ್ಷಿಸಿ, ಅಂದರೆ ಆ ವ್ಯಕ್ತಿಗೆ ಕಷ್ಟ ಮತ್ತು ನಷ್ಟವನ್ನು ನೀಡಿ, ತದನಂತರ ಆ ವ್ಯಕ್ತಿ ಅವನಿಗೆ ಬಂದಂತಹ ಈ ಕಷ್ಟದ ಸಂದರ್ಭದಲ್ಲಿ ಸಹನೆ ವಹಿಸಿದರೆ, ತಾಳ್ಮೆ ವಹಿಸಿದರೆ, ذَلِكَ حَتَّى يَبْلُغُهُ الْمَنْزِلَةَ الَّتِي سُبِقَتْ لَهُ مِنَ اللَّهِ, ಈ ಕಾರಣದಿಂದಾಗಿ ಆ ವ್ಯಕ್ತಿಯ ಸ್ಥಾನಮಾನ ಸ್ವರ್ಗದಲ್ಲಿ ಮೇಲಕ್ಕೆ ಏರಿಸಲಾಗುತ್ತದೆಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಓರ್ವ ವ್ಯಕ್ತಿ ತನ್ನ ಪುಣ್ಯ ಕಾರ್ಯಗಳ ಕಾರಣದಿಂದಾಗಿ ಅವನು ಸ್ವರ್ಗದಲ್ಲಿ ಮೇಲಿನ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಆ ವ್ಯಕ್ತಿಗೆ ಅಲ್ಲಾಹು ಅವನ ಜೀವನದಲ್ಲಿ ಕಷ್ಟ ಮತ್ತು ನಷ್ಟಗಳನ್ನು ನೀಡಿ ಸ್ವರ್ಗದಲ್ಲಿ ಅವನ ಸ್ಥಾನಮಾನವನ್ನು ಮೇಲಕ್ಕೆ ಏರಿಸುತ್ತಾನೆಂದು ಪ್ರವಾದಿಯವರ ಈ ಹದೀಸ್ ನಮಗೆ ಕಲಿಸುತ್ತದೆ. ಆತ್ಮೀಯ ಸಹೋದರರೇ, ಕೆಲವು ಈ ಎಲ್ಲ ಹದೀಸ್ಗಳ ಅರ್ಥ, ಓರ್ವ ವ್ಯಕ್ತಿ ಅಲ್ಲಾಹನಿಂದ ಕಾಯಿಲೆಯನ್ನು ಬೇಡಬೇಕು, ಕಾಯಿಲೆಯನ್ನು ಪಡೆಯಬೇಕು, ಅವನಿಗೆ ರೋಗ ಬರಬೇಕು ಎಂಬ ಬಯಕೆ ಅವನಿಗೆ ಇರಬೇಕು ಎಂಬುದು ಈ ಹದೀಸ್ಗಳ ಅರ್ಥವಲ್ಲ. ಬದಲಾಗಿ ಓರ್ವ ವ್ಯಕ್ತಿಗೆ ಅನಿರೀಕ್ಷಿತವಾಗಿ ಕಾಯಿಲೆಗಳು ಬಂದಾಗ ಅವನು ಆ ಕಾಯಿಲೆಗಳ ಮೇಲೆ ಸಹನೆ ವಹಿಸಬೇಕು, ಇಸ್ಲಾಮಿ ನಿಯಮಗಳನ್ನು ಪಾಲಿಸಬೇಕು, ಇಸ್ಲಾಮಿ ವಿಧಾನಗಳನ್ನು ಪಾಲಿಸಬೇಕೆಂಬುದು ಈ ಹದೀಸ್ಗಳ ಅರ್ಥವಾಗಿದೆ. ಇದಕ್ಕೆ ವಿರುದ್ಧವಾಗಿ ಕೆಲವೊಬ್ಬ ವ್ಯಕ್ತಿಗಳು ತವಕ್ಕುಲ್, ಅಲ್ಲಾಹನ ಮೇಲೆ ಭರವಸೆಯೇ ಅದು ಕಡಿಮೆಯಾಗುತ್ತದೆ ಎಂಬ ಕಾರಣದಿಂದಾಗಿ ಕೆಲವೊಬ್ಬರು ತಪ್ಪು ಮಾರ್ಗವನ್ನು ಅನುಸರಿಸುತ್ತಾರೆ. ಪ್ರವಾದಿಯವರ ಸ್ವಹಾಬಗಳು ಪ್ರವಾದಿಯವರೊಂದಿಗೆ ಕೇಳಿದರು, ಹಲ್ ಅಲೀನಾ ಹರಜುನ್ ಅಲ್ಲಾ ನತದಾವ, ಪ್ರವಾದಿಯವರಿಗೆ ಕೇಳಿದರು, ನಮಗೆ ರೋಗಗಳು ಬಂದಾಗ ನಾವು ಚಿಕಿತ್ಸೆ ಮತ್ತು ಔಷಧಿಯನ್ನು ತೆಗೆದುಕೊಳ್ಳುವುದು ಅದು ತಪ್ಪು ಕಾರ್ಯವಾಗಿದೆ ಪ್ರವಾದಿಯವರೇ ಎಂದು ಅಲ್ಲಾಹನ ನಬಿಯರೊಡನೆ ಕೇಳಿದಾಗ, ತದಾಅ ಇಬಾದಲ್ಲಾಹಿ ಫಇನ್ನಲ್ಲಾಹ ಸುಬ್ಹಾನಹು ವ ತಆಲಾ ಲಂ ಯದಾ ದಾಅನ್ ಇಲ್ಲಾ ವದಲಹು ಶಿಫಾಅ. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಅಲ್ಲಾಹನ ದಾಸರೇ, ನಿಮಗೆ ರೋಗಗಳು ಬಂದಾಗ, ಕಾಯಿಲೆಗಳು ಬಂದಾಗ ನೀವು ಮದ್ದನ್ನು ತೆಗೆದುಕೊಳ್ಳಿರಿ, ನೀವು ಚಿಕಿತ್ಸೆಯನ್ನು ಮಾಡಿರಿ, ನೀವು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳಿರಿ. ಏಕೆಂದರೆ ಅಲ್ಲಾಹು ಈ ಜಗತ್ತಿನಲ್ಲಿ ಯಾವುದೇ ರೋಗವನ್ನು ಸೃಷ್ಟಿ ಮಾಡಲಿಲ್ಲ, ಆದರೆ ಆ ರೋಗಕ್ಕೆ, ಆ ಕಾಯಿಲೆಗೆ ಖಂಡಿತವಾಗಿಯೂ ಅಲ್ಲಾಹು ಸಹ ಸೃಷ್ಟಿಸಿದ್ದಾನೆ, ಅದಕ್ಕೆ ಚಿಕಿತ್ಸೆಯನ್ನು, ಅದಕ್ಕೆ ಔಷಧಿಯನ್ನು ಅಲ್ಲಾಹು ಸೃಷ್ಟಿಸಿದ್ದಾನೆ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು.
ಇಲ್ಲಲ್ ಹರಂ, ಆದರೆ ವೃದ್ಧಾಪ್ಯಕ್ಕೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಇಲ್ಲ ಎಂದು ಪ್ರವಾದಿಯವರು ಹೇಳಿದರು. ಇದರ ಅರ್ಥವೇನೆಂದರೆ ಈ ಜಗತ್ತಿನಲ್ಲಿ ಬರುವಂತಹ ಎಷ್ಟೇ ಭಯಾನಕವಾದಂತಹ ಎಷ್ಟೇ ಭಯಂಕರವಾದಂತಹ ರೋಗವಿದ್ದರೂ ಕೂಡ ಖಂಡಿತವಾಗಿಯೂ ಅಲ್ಲಾಹು ಅದಕ್ಕಾಗಿ ಔಷಧಿ, ಅದಕ್ಕಾಗಿ ಶಿಫಾ, ಅದಕ್ಕಾಗಿ ಚಿಕಿತ್ಸೆಯನ್ನು ಅಲ್ಲಾಹು ಸೃಷ್ಟಿಸಿದ್ದಾನೆ. ಆ ಪ್ರತಿಯೊಂದು ರೋಗಕ್ಕೆ ಅದರ ಶಿಫಾ ನಮಗೆ ಎಲ್ಲಿ ಸಿಗಬಹುದು, ಅದರ ಚಿಕಿತ್ಸೆ ಮತ್ತು ಅದರ ಔಷಧಿ ಎಲ್ಲಿ ಸಿಗಬೇಕೆಂಬುದು ನಾವು ಅದನ್ನು ಹುಡುಕಬೇಕೆಂಬುದು ಪ್ರವಾದಿಯವರ ಹದೀಸಿನ ಅರ್ಥ ಮತ್ತು ತಾತ್ಪರ್ಯವಾಗಿದೆ. ಆತ್ಮೀಯ ಸಹೋದರರೇ, ರೋಗ ಬಂದಾಗ, ಕಾಯಿಲೆ ಬಂದಾಗ ಓರ್ವ ಸತ್ಯವಿಶ್ವಾಸಿ ಮಾಡಬೇಕಾದಂತಹ ಅತ್ಯಂತ ದೊಡ್ಡ ಕಾರ್ಯ ಅದಾಗಿದೆ ಅಲ್ಲಾಹನೊಡನೆ ಪ್ರಾರ್ಥನೆ. ಎಂದಿಗೂ ಅಲ್ಲಾಹನೊಡನೆ ತನ್ನ ಸಂಬಂಧವನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಬದಲಾಗಿ ಶಿಫಾ ನೀಡುವಂತಹ ಸಾಮರ್ಥ್ಯ ಕೇವಲ ಅಲ್ಲಾಹನಿಗೆ ಮಾತ್ರ ಇದೆ ಎಂಬ ನಂಬಿಕೆಯೊಂದಿಗೆ ಅಲ್ಲಾಹನೊಡನೆ ಅವನು ಪ್ರಾರ್ಥನೆ ಮಾಡಬೇಕು. ಅಯ್ಯೂಬ್ ಅಲೈಹಿಸ್ಸಲಾಂ ರವರ ಘಟನೆ ನಮಗೆ ಕುರಾನಿನಲ್ಲಿ ನೋಡಬಹುದು. ಹಲವಾರು ರೀತಿಯಾದಂತಹ ರೋಗಗಳು, ದೊಡ್ಡ ದೊಡ್ಡ ಪ್ರಮಾಣದ ರೋಗಗಳು ಅಯ್ಯೂಬ್ ಅಲೈಹಿಸ್ಸಲಾಂ ರವರಿಗೆ ಬಂದಾಗ ಅಯ್ಯೂಬ್ ನಬಿರವರು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದರು. ರಬ್ಬಿ ಅನ್ನಿ ಮಸ್ಸನ್ನಿ ಅದ್ದುರ್ರು ವ ಅಂತ ಅರ್ಹಮುರ್ ರಾಹಿಮೀನ್. ಓ ಅಲ್ಲಾಹ್ವೇ, ನನಗೆ ರೋಗ ಬಂದಿದೆ, ನನಗೆ ತೊಂದರೆ ತಗುಲಿದೆ. ಓ ಅಲ್ಲಾಹ್ವೇ, ನೀನು ಅತ್ಯಧಿಕ ದಯೆ ತೋರುವನಾಗಿವೆ, ನೀನು ಅತ್ಯಧಿಕ ಕರುಣೆ ತೋರುವನಾಗಿರುವೆ. ನೀನು ಈ ನನ್ನ ರೋಗವನ್ನು ನೀನು ಉಪಶಮನವನ್ನು ಮಾಡು ಎಂದು ಅಯ್ಯೂಬ್ ನಬಿರವರು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದರು. ಅಲ್ಲಾಹನ ಪ್ರವಾದಿಯವರಿಗೆ ಅತಿ ತೀವ್ರವಾದಂತಹ ಜ್ವರ ಬಂದಾಗ ಅಲ್ಲಾಹನ ಪ್ರವಾದಿಯವರು ಕಾನ ಇದಷ್ಟಕ ಯಕ್ರೌ ಅಲಾ ನಫ್ಸಿಹಿ ಬಿಲ್ ಮುಅವ್ವಿದಾತಿ ವ ಇನ್ಫಸು ಫಲಮ್ಮ ಇಶ್ತದ್ದತ್ ವಜ್ಹುಹು ಕುಂತು ಅಕ್ರಹು ಅಲೈಹಿ ಎಂದು ಆಯಿಷಾ ರದಿಯಲ್ಲಾಹು ಅನ್ಹಾ ಹೇಳಿದರು. ಅದೇನೆಂದರೆ ಪ್ರವಾದಿಯವರಿಗೆ ತೀವ್ರವಾದಂತಹ ಜ್ವರ ಬಂದಾಗ ಅಲ್ಲಾಹನ ಪ್ರವಾದಿ ಮುಅವ್ವಿದಾತ್ ಕುಲ್ ಎಂಬ ಇರುವಂತಹ 3 ಸೂರತ್ಗಳನ್ನು, ಕುಲ್ ಹು ಅಲ್ಲಾಹು ಅಹದ್, ಕುಲ್ ಅಊದು ಬಿರಬ್ಬಿಲ್ ಫಲಕ್, ಕುಲ್ ಅಊದು ಬಿರಬ್ಬಿನ್ ನಾಸ್, ಈ 3 ಸೂರತ್ಗಳನ್ನು ಓದಿ ಪ್ರವಾದಿಯವರು ತಮ್ಮ ದೇಹದ ಮೇಲೆ ಸವರಿಕೊಳ್ಳುತ್ತಿದ್ದರೆಂದು ಆಯಿಷಾ ರದಿಯಲ್ಲಾಹು ಅನ್ಹಾ ಅವರು ಹೇಳುತ್ತಾರೆ. ಪ್ರವಾದಿಯವರಿಗೆ ಈ ತೊಂದರೆ ಹೆಚ್ಚಾದಾಗ ಅಲ್ಲಾಹನ ಪ್ರವಾದಿಯವರ ಕೈಗಳ ಮೇಲೆ ಆಯಿಷಾ ರದಿಯಲ್ಲಾಹು ಅನ್ಹಾ ಅವರು ಈ 3 ಸೂರತ್ಗಳನ್ನು ಓದಿ ಪ್ರವಾದಿಯವರ ಕೈ ಮೇಲೆ ಅದನ್ನು ಊದಿ ಪ್ರವಾದಿಯವರ ಕೈಗಳನ್ನು ಅವರ ದೇಹದ ಮೇಲೆ ಸವರುತ್ತಿದ್ದರು ಎಂದು ಆಯಿಷಾ ರದಿಯಲ್ಲಾಹು ಅನ್ಹಾ ಹದೀಸಿನಲ್ಲಿ ಪ್ರಸ್ತಾವಿಸಿದ್ದಾರೆ. ಇದರ ಅರ್ಥವೇನೆಂದರೆ ಓರ್ವ ವ್ಯಕ್ತಿ ಅಲ್ಲಾಹನೊಡನೆ ಕಾಯಿಲೆಗಳು ಬಂದಾಗ, ರೋಗ ಬಂದಾಗ ಅವನು ಅತಿ ಹೆಚ್ಚು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಬೇಕಾಗಿದೆ. ಉಸ್ಮಾನ್ ಇಬ್ನು ಆಸ್ ರದಿಯಲ್ಲಾಹು ಅನ್ಹು ಅವರಿಗೆ ಇಸ್ಲಾಂ ಸ್ವೀಕರಿಸಿದ ನಂತರ ಅವರಿಗೆ ಅವರ ದೇಹದಲ್ಲಿ ಒಂದು ಗಾಯವಿರುತ್ತದೆ. ಅಲ್ಲಾಹನ ಪ್ರವಾದಿಯವರ ಬಳಿ ಅವರು ಬಂದು, ಅಲ್ಲಾಹನ ಪ್ರವಾದಿಯವರೇ, ನನಗೆ ಹಲವಾರು ವರ್ಷಗಳಿಂದ ಈ ನನ್ನ ದೇಹದ ಈ ಜಾಗದಲ್ಲಿ ಗಾಯ ಇದೆ, ಅದಕ್ಕೆ ನಾನು ಹಲವಾರು ರೀತಿಯಾದಂತಹ ಔಷಧಿ ಮತ್ತು ಚಿಕಿತ್ಸೆಯನ್ನು ಮಾಡಿದ್ದೇನೆ, ಆದರೆ ನನಗೆ ಶಿಫಾ ಲಭಿಸಲಿಲ್ಲ, ನಾನೇನು ಮಾಡಬೇಕು ಎಂದು ಹೇಳಿದಾಗ ಪ್ರವಾದಿಯವರು ಉತ್ತಮವಾದಂತಹ ಒಂದು ಪ್ರಾರ್ಥನೆಯನ್ನು ಕಲಿಸಿದ್ದಾರೆ. ಅದೇನೆಂದರೆ 3 ಬಾರಿ ಬಿಸ್ಮಿಲ್ಲಾ ಎಂದು ಹೇಳಬೇಕು, 7 ಬಾರಿ ಈ ಪ್ರಾರ್ಥನೆ, ಈ ದುವಾ ಓದಬೇಕು. ಅಊದು ಬಿಇಜ್ಜತಿಲ್ಲಾಹಿ ವ ಕುದ್ರತಿಹಿ ಮಿನ್ ಶರ್ರಿ ಮಾ ಅಜಿದು ವ ಹಾಜಿರು. ಅಲ್ಲಾಹನ ಮಹಿಮೆ, ಅಲ್ಲಾಹನ ಗೌರವ, ಅಲ್ಲಾಹನ ಸಾಮರ್ಥ್ಯದೊಂದಿಗೆ ನಾನು ಅಲ್ಲಾಹನ ಅಭಯವನ್ನು ಯಾಚಿಸುತ್ತೇನೆ. ಮಿನ್ ಶರ್ರಿ, ನಾನು ಅನುಭವಿಸುತ್ತಿರುವಂತಹ ಈ ಕೆಡಕು, ಈ ತೊಂದರೆ, ಮತ್ತು ಅದೇ ರೀತಿ ವಹಾದಿರು, ನನಗೆ ಯಾವ ರೋಗದಿಂದ ಭಯವಿದೆಯೋ ಆ ರೋಗದಿಂದ ಅಲ್ಲಾಹನೊಡನೆ ಅಭಯ ಮತ್ತು ರಕ್ಷೆಯನ್ನು ಯಾಚಿಸುತ್ತೇನೆಂದು ಓರ್ವ ವ್ಯಕ್ತಿ 7 ಬಾರಿ ಈ ಪ್ರಾರ್ಥನೆ ಓದಬೇಕೆಂದು ಅಲ್ಲಾಹನ ಪ್ರವಾದಿ ನಮಗೆ ಹದೀಸಿನಲ್ಲಿ ಕಲಿಸಿದ್ದಾರೆ. ಅದೇ ರೀತಿ ಆತ್ಮೀಯ ಸಹೋದರ ಸಹೋದರಿಯರೇ, ರೋಗಗಳು, ಕಾಯಿಲೆಗಳು ಉಪಶಮನವಾಗಬೇಕು, ರೋಗಗಳಿಂದ ನಮಗೆ ಶಿಫಾ ಸಿಗಬೇಕೆಂದಾದರೆ ನಾವು ಅಲ್ಲಾಹನ ಮಾರ್ಗದಲ್ಲಿ ಹೆಚ್ಚು ಹೆಚ್ಚು ದಾನ ಧರ್ಮ ಮಾಡಬೇಕು, ಅತಿ ಹೆಚ್ಚು ಅಲ್ಲಾಹನ ಮಾರ್ಗದಲ್ಲಿ ಸದಕಾ ಮಾಡಬೇಕು. ಪ್ರವಾದಿಯವರು ಹೇಳಿದ್ದರು ಹದೀಸಿನಲ್ಲಿ, ದಾವು ಮರದಾಕುಂ ಬಿಸ್ಸದಕಾ, ನಿಮ್ಮ ರೋಗಿಗಳಿಗೆ ನೀವು ಸದಕಾದ ಮೂಲಕ, ಅಲ್ಲಾಹನ ಮಾರ್ಗದಲ್ಲಿ ದಾನ ಮಾಡುವುದರ ಮೂಲಕ ನೀವು ಚಿಕಿತ್ಸೆಯನ್ನು ಮಾಡಿರಿ ಎಂದು ಪ್ರವಾದಿಯವರು ಹೇಳಿದರು. ಅಲ್ಲಾಹನ ಕ್ರೋಧ, ಅಲ್ಲಾಹನ ಸಿಟ್ಟು ಅದು ತಣ್ಣಗಾಗುವುದು ನಮ್ಮ ಸದಕಾ ದಾನ ಧರ್ಮದ ಮೂಲಕ ಎಂಬುದು ಸಹ ಅಲ್ಲಾಹನ ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಹೀಗೆ ನಾವು ನಮ್ಮ ಜೀವನದಲ್ಲಿ ರೋಗಗಳು ಬಂದಾಗ ಅತಿ ಹೆಚ್ಚು ಹೆಚ್ಚು ದಾನ ಧರ್ಮ ಮಾಡಬೇಕು. ಅಬ್ದುಲ್ಲಾ ಇಬ್ನು ಮುಬಾರಕ್ ರಹಮತುಲ್ಲಾಹಿ ಅಲೈಹಿ ಓರ್ವ ದೊಡ್ಡ ತಾಬಯಿ, ಮಾತ್ರವಲ್ಲದ ದೊಡ್ಡ ಮುಹದ್ದಿಸ್ ಆಗಿದ್ದರು. ಓರ್ವ ವ್ಯಕ್ತಿ ಅವರ ಬಳಿ ಬಂದು ಹೇಳುತ್ತಾರೆ, ನನಗೆ 7 ವರ್ಷದಿಂದ ಈ ಒಂದು ನನ್ನ ದೇಹದಲ್ಲಿ ನನಗೆ ಒಂದು ದೊಡ್ಡ ಗಾಯವಿದೆ, ಅದಕ್ಕೆ ದೊಡ್ಡ ದೊಡ್ಡ ವೈದ್ಯರ ಬಳಿ ನಾನು ಹೋಗಿದ್ದೇನೆ, ಆದರೆ ನನಗೆ ಯಾವುದೇ ರೀತಿಯಾದಂತಹ ನನಗೆ ಪ್ರಯೋಜನ ಆಗಲಿಲ್ಲ, ನಾನೇನು ಮಾಡಬೇಕು ಎಂದು
ಅಬ್ದುಲ್ಲಾ ಇಬ್ನು ಮುಬಾರಕ್ ರದಿಯಲ್ಲಾಹು ರಹಮತುಲ್ಲಾಹಿರವರೊಡನೆ ಆ ವ್ಯಕ್ತಿ ಕೇಳಿದಾಗ ಇಬ್ನುಲ್ ಮುಬಾರಕ್ ರಹಮತುಲ್ಲಾಹಿರವರು ಹೇಳಿದರು, ನೀನು ದಾನ ಧರ್ಮ ಮಾಡು, ಅಲ್ಲಾಹನ ಮಾರ್ಗದಲ್ಲಿ ಅಲ್ಲಾಹು ನನಗೆ ನೀಡಿರುವಂತಹ ಸಂಪತ್ತನ್ನು ನೀನು ಖರ್ಚು ಮಾಡು, ಅಲ್ಲಾಹು ಇದರ ಕಾರಣದಿಂದಾಗಿ ನಿನಗೆ ಉಪಶಮನವನ್ನು ನೀಡಬಹುದು. ಒಂದು ಗೋತ್ರವಿದೆ, ಆ ಗೋತ್ರದಲ್ಲಿ ಜನರಿಗೆ ನೀರಿನ ಅವಶ್ಯಕತೆ ಇದೆ, ಆ ಜಾಗದಲ್ಲಿ ಆ ಗೋತ್ರದ ಜನವರಿಗೆ, ಆ ಊರಿನ ಜನರಿಗೆ ಒಂದು ಬಾವಿಯನ್ನು ತೋಡಿ ನೀನು ಕೊಡು, ನಿನಗೆ ಇದರ ಕಾರಣದಿಂದಾಗಿ ಅಲ್ಲಾಹು ಶಿಫಾ ನೀಡಬಹುದು ಎಂದು ಅಬ್ದುಲ್ಲಾ ಇಬ್ನು ಮುಬಾರಕ್ ರಹಮತುಲ್ಲಾಹಿ ಅಲೈಹಿ ಆ ವ್ಯಕ್ತಿಗೆ ಉಪದೇಶವನ್ನು ನೀಡುತ್ತಾರೆ. ಇದರ ಅರ್ಥವೇನೆಂದರೆ, ಸದಕಾ ಮಾಡುವುದರಿಂದ, ಅಲ್ಲಾಹನ ಮಾರ್ಗದಲ್ಲಿ ದಾನ ಧರ್ಮ ಮಾಡುವುದರಿಂದ ನಮಗೆ ಶಿಫಾ ಲಭಿಸುತ್ತದೆ ಎಂಬುದು ಈ ಒಂದು ಘಟನೆಯ ಒಂದು ತಾತ್ಪರ್ಯ ಮತ್ತು ಅರ್ಥವಾಗಿದೆ. ಆತ್ಮೀಯ ಸಹೋದರರೇ, ಖಂಡಿತವಾಗಿಯೂ ಈ ಎಲ್ಲ ರೋಗಗಳು ಬಂದಾಗ ಅದಕ್ಕೆ ಚಿಕಿತ್ಸೆ ಮಾಡಿದ ನಂತರ, ಔಷಧಿ ತೆಗೆದುಕೊಂಡ ನಂತರ ವೈದ್ಯರ ಬಳಿ ಹೋದರೂ ಕೂಡ ಆ ರೋಗ ನಿಮಗೆ ನಿವಾರಣೆ ಆಗಲಿಲ್ಲ ಎಂದಾದರೆ ಅದು ಅಲ್ಲಾಹನ ವತಿಯಿಂದ ನಮಗಾಗಿ ಪರೀಕ್ಷೆಯಾಗಿದೆ. ಆ ಪರೀಕ್ಷೆಯಲ್ಲಿ ನಾವು ಸಹನೆ ವಹಿಸಬೇಕು ಎಂಬುದು ಇದರ ಅರ್ಥವಾಗಿದೆ. ಏಕೆಂದರೆ ಅಲ್ಲಾಹು ತನ್ನ ದಾಸರನ್ನು ಯಾವ ಮಾರ್ಗಗಳ ಮೂಲಕ ಪರೀಕ್ಷಿಸುತ್ತಾನೆಯೋ ಅವರ ಸ್ಥಾನವನ್ನು ಪರಲೋಕದಲ್ಲಿ ಮೇಲಕ್ಕೆ ಏರಿಸಲಿಕ್ಕಾಗಿ ಯಾವ ಮಾರ್ಗಗಳ ಮೂಲಕ ಅಲ್ಲಾಹು ತನ್ನ ದಾಸರನ್ನು ಪರೀಕ್ಷಿಸುತ್ತಾನೆಯೋ ಅದರಲ್ಲಿ ಒಂದಾಗಿದೆ ರೋಗ ಮತ್ತು ಕಾಯಿಲೆಗಳು. ಪವಿತ್ರ ಕುರಾನಿನ ಈ ಸೂಕ್ತಿ ನಮಗೆ ನಮ್ಮ ಗಮನದಲ್ಲಿರಬೇಕಾಗಿದೆ. وَلَنَبْلُوَنَّكُمْ بِشَيْءٍ مِّنَ الْخَوْفِ وَالْجُوعِ وَنَقْصٍ مِّنَ الْأَمْوَالِ وَالْأَنفُسِ وَالثَّمَرَاتِ وَبَشِّرِ الصَّابِرِينَ الَّذِينَ إِذَا أَصَابَتْهُمْ مُصِيبَةٌ قَالُوا إِنَّا لِلَّهِ وَإِنَّا إِلَيْهِ راجعون. ಖಂಡಿತವಾಗಿಯೂ ನಾವು ನಿಮಗೆ ಹಸಿವಿನಿಂದ, ಭಯದ ಮೂಲಕ, ಅದೇ ರೀತಿ ನಿಮ್ಮ ಸಂಪತ್ತನ್ನು ಕಡಿಮೆ ಮಾಡುವುದರ ಮೂಲಕ, ವಲ್ ಅನ್ಫುಸ್ ನಿಮ್ಮ ದೇಹಗಳಲ್ಲಿ ರೋಗಗಳನ್ನು ಸೃಷ್ಟಿ ಮಾಡುವುದರ ಮೂಲಕ, ಅದೇ ರೀತಿ ನಿಮ್ಮ ದವಸ ಧಾನ್ಯಗಳನ್ನು ಕಡಿಮೆ ಮಾಡುವುದರ ಮೂಲಕ ನಾವು ನಿಮ್ಮನ್ನು ಪರೀಕ್ಷಿಸುತ್ತೇವೆ. ವಬಶ್ಶಿರಿ ಸ್ಸಾಬಿರೀನ್ ಸಹನೆ ವಹಿಸುವಂತಹ, ತಾಳ್ಮೆ ವಹಿಸುವಂತಹ ವ್ಯಕ್ತಿಗಳಿಗಾಗಿ ಅಲ್ಲಾಹನ ಬಳಿ ಅತ್ಯಂತ ದೊಡ್ಡದಾದಂತಹ ಸ್ಥಾನಮಾನವಿದೆ ಎಂದು ಈ ಹದೀಸ್ ನಮಗೆ ಕಲಿಸುತ್ತದೆ. ಆತ್ಮೀಯ ಸಹೋದರರೇ, ಖಂಡಿತವಾಗಿಯೂ ರೋಗವು ಅದು ಅಲ್ಲಾಹನ ವತಿಯಿಂದಾಗಿದೆ. ಅದೇ ರೀತಿ ಆ ರೋಗಕ್ಕೆ ಉಪಶಮನ ಮತ್ತು ಶಿಫಾ ಅದು ಕೇವಲ ಅಲ್ಲಾಹನ ವತಿಯಿಂದಾಗಿದೆ ಎಂಬ ನಂಬಿಕೆ ಖಂಡಿತವಾಗಿಯೂ ನಮಗಿರಬೇಕಾಗಿದೆ. ಇಬ್ರಾಹಿಂ ನಬಿರವರು ಹೇಳಿದ್ದರು, ವೈದಾ ಮರಿಸ್ತು ಫಹುವ ಯಶ್ಫೀನ್, ನನಗೆ ಕಾಯಿಲೆ ಬಂದಾಗ ಶಿಫಾ ನೀಡುವಂಥ ಸಾಮರ್ಥ್ಯ ಕೇವಲ ಅಲ್ಲಾಹನ ಬಳಿ ಇದೆ. ಅದೇ ರೀತಿ ಓರ್ವ ವ್ಯಕ್ತಿ ಅವನಿಗೆ ರೋಗಗಳು ಬಂದಾಗ ಆ ರೋಗಕ್ಕೆ ಅವನು ಚಿಕಿತ್ಸೆಯನ್ನು ಮಾಡಬೇಕು, ಅದಕ್ಕೆ ಔಷಧಿಯನ್ನು ಪಡೆಯಬೇಕು. ಏಕೆಂದರೆ ಔಷಧಿ ಪಡೆಯುವುದು ಸಹ ಅದು ತವಕ್ಕುಲಿನ, ಅದು ಅಲ್ಲಾಹನ ಮೇಲೆ ಭರವಸೆಯ ಒಂದು ಭಾಗವಾಗಿದೆ ಎಂದು ನಮಗೆ ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಲಿಕುಲ್ಲಿ ದಾಇನ್ ದವಾ ಫೈಜಾ ಉಸೀಬ ದವಾಉನ್ ಅದ್ದಾ ಬರ ಬಿಇಜ್ನಿಲ್ಲಾ. ಪ್ರವಾದಿಯವರು ಹೇಳಿದರು, ಪ್ರತಿಯೊಂದು ರೋಗಕ್ಕೆ ಅದರ ಶಿಫಾ ಅಲ್ಲಾಹು ಸೃಷ್ಟಿಸಿದ್ದಾನೆ. ಯಾವ ವ್ಯಕ್ತಿ ರೋಗ ಬಂದಾಗ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ಪಡೆಯುತ್ತಾನೆಯೋ ಖಂಡಿತವಾಗಿಯೂ ಆ ಔಷಧಿ ಅದು ಕೆಲಸ ಮಾಡುವುದು, ಆ ರೋಗವನ್ನು ನಿವಾರಣೆ ಮಾಡುವುದು ಅದು ಅಲ್ಲಾಹನ ಆಜ್ಞೆ, ಅಲ್ಲಾಹನ ಆದೇಶದಿಂದಾಗಿದೆ ಎಂದು ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಸಮಾಜದಲ್ಲಿ ಕೆಲವೊಬ್ಬ ಅಜ್ಞಾನಿ ವ್ಯಕ್ತಿಗಳು ಇಸ್ಲಾಂ ನಮಗೆ ಕಲಿಸುವಂತಹ, ಪ್ರವಾದಿಯವರ ಶರೀಯತ್ ನಮಗೆ ಕಲಿಸುವಂತಹ ಮಾರ್ಗಗಳ ಮೂಲಕ ಚಿಕಿತ್ಸೆ ಮತ್ತು ಮದ್ದು ಪಡೆಯುವುದರ ಬದಲಾಗಿ ಅಲ್ಲಾಹು ನಿಷೇಧಗೊಳಿಸಿರುವಂತಹ ಮಾರ್ಗಗಳ ಮೂಲಕ ಕೆಲವೊಬ್ಬ ವ್ಯಕ್ತಿಗಳು ಶಿಫಾ ಪಡೆಯಲಿಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ. ಇನ್ನಲ್ಲಾಹ ಲಮ್ ಯಜ್ಅಲ್ ಶಿಫಾಅಕುಂ ಫೀಮಾ ಹರ್ರಮ ಅಲೈಕುಂ. ಪ್ರವಾದಿಯವರು ಹೇಳಿದರು, ಅಲ್ಲಾಹು ನಿಮಗೆ ಹರಾಮ್ಗೊಳಿಸಿರುವಂತಹ, ಅಲ್ಲಾಹು ನಿಮಗೆ ನಿಷೇಧಗೊಳಿಸಿರುವಂತಹ ಮಾರ್ಗದಲ್ಲಿ ಎಂದಿಗೂ ನಿಮಗೆ ಶಿಫಾ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಾಹು ಧರ್ಮಸಮ್ಮತಗೊಳಿಸಿರುವಂತಹ ಮಾರ್ಗಗಳ ಮೂಲಕ ಮಾತ್ರ ನೀವು ಚಿಕಿತ್ಸೆಯನ್ನು ಪಡೆಯಬೇಕು, ಟ್ರೀಟ್ಮೆಂಟ್ ಮಾಡಬೇಕೆಂದು ಅಲ್ಲಾಹನ ಪ್ರವಾದಿಯವರ ಈ ಹದೀಸ್ ನಮಗೆ ಕಲಿಸುತ್ತದೆ. ಆತ್ಮೀಯ ಸಹೋದರರೇ, ಪ್ರಸ್ತುತ ಕಾಲದಲ್ಲಿ ರೋಗಗಳಿಗೆ ಹಲವಾರು ಕಾರಣಗಳಿವೆ. ಅದೇನೆಂದರೆ, ಇಂದಿನ ಕಾಲದಲ್ಲಿ ಆರೋಗ್ಯಕ್ಕೆ ಸರಿಯಾದಂತಹ ಜಾಗೃತೆ ವ್ಯಕ್ತಿಗಳಲ್ಲಿಲ್ಲ. ಕಳಪೆ ಮಟ್ಟದ ಆಹಾರ, ಅದೇ ರೀತಿ ಶುದ್ಧವಾಗಿರುವಂತಹ ಗಾಳಿ, ಅದೇ ರೀತಿ ಸದಾ ವಿಶ್ರಾಂತಿ ಮತ್ತು ನೆಮ್ಮದಿ ಪಡೆಯುವಂತಹ ಜೀವನ ಶೈಲಿ, ಉದ್ವೇಗ, ಟೆನ್ಷನ್, ಈ ರೀತಿಯಾದಂತಹ ಹಲವಾರು ರೀತಿಯಾದ ತಪ್ಪು ಅಭ್ಯಾಸಗಳಿಂದಾಗಿ ಮನುಷ್ಯನಿಗೆ ಹಲವಾರು ರೀತಿಯಾದಂತಹ ಕಾಯಿಲೆಗಳು, ದೊಡ್ಡ ದೊಡ್ಡ ರೋಗಗಳು ಮನುಷ್ಯನಿಗೆ ಬರುತ್ತಿವೆ. ಹೀಗಾಗಿ ಒಬ್ಬ ವ್ಯಕ್ತಿ ಅವನು ತನ್ನ ಜೀವನ ಶೈಲಿಯನ್ನು ಒಮ್ಮೆ ಅವಲೋಕಿಸಿಕೊಳ್ಳಬೇಕಾಗಿದೆ. ನನ್ನ ಜೀವನ ಶೈಲಿ ಪ್ರವಾದಿಯವರ ಶರೀಯತ್ತಿನ ಮೂಲಕವಾಗಿದೆಯೋ ಅಥವಾ ಪ್ರವಾದಿಯವರ ಶರೀಯತ್ತಿಗೆ ವಿರುದ್ಧವಾಗಿದೆಯೋ? ಕಾಯಿಲೆಗಳು ಬಂದಾಗ ಬಹಳಷ್ಟು ವ್ಯಕ್ತಿಗಳು ತಪ್ಪು ಮಾರ್ಗವನ್ನು, ಇಂತಹ ಕಾಯಿಲೆಗಳು ಬಂದಾಗ
ಪ್ರವಾದಿಯವರ ಶರೀಯತಿಗೆ ವಿರುದ್ಧವಾದಂತಹ, ಇಸ್ಲಾಮಿಗೆ ವಿರುದ್ಧವಾದಂತಹ ಮಾರ್ಗಗಳನ್ನು ಹುಡುಕುತ್ತಾರೆ. ತಪ್ಪು ಮಾಂತ್ರಿಕರ ಬಳಿ, ಜಾದೂಗಾರರ ಬಳಿ, ಮಾಟ ಮಂತ್ರ ಮಾಡುವಂತಹ ವ್ಯಕ್ತಿಗಳ ಬಳಿ ಹೋಗಿ ಇಸ್ಲಾಮಿಗೆ ವಿರುದ್ಧವಾದಂತಹ ಚಿಕಿತ್ಸೆಯನ್ನು ಅವರು ಪಡೆಯುತ್ತಾರೆ. ಸಹೋದರರೇ, ಓರ್ವ ವ್ಯಕ್ತಿಗೆ ಅತ್ಯಂತ ಅಮೂಲ್ಯವಾದಂತಹ ಅಲ್ಲಾಹನ ನೇಮತ್, ಅಲ್ಲಾಹನ ಅನುಗ್ರಹ ಅದಾಗಿದೆ ಸತ್ಯವಿಶ್ವಾಸ, ಈಮಾನ್ ಎಂಬುದು. ಓರ್ವ ವ್ಯಕ್ತಿ ತನ್ನ ಈಮಾನ್, ತನ್ನ ಸತ್ಯವಿಶ್ವಾಸದ ವ್ಯಾಪಾರವನ್ನು ಮಾಡಿ ಚಿಕಿತ್ಸೆಯನ್ನು ಪಡೆಯುವುದಾದರೆ ಅಂತಹ ವ್ಯಕ್ತಿ ಅತ್ಯಂತ ಅಸೌಭಾಗ್ಯವಾದಂತಹ ವ್ಯಕ್ತಿ ಈ ಇಹಲೋಕದಲ್ಲಿದ್ದಾನೆ. ಹೀಗಾಗಿ ತಪ್ಪು ಮಾರ್ಗ ಮತ್ತು ಅದೇ ರೀತಿ ಇಂತಹ ತಪ್ಪು ವ್ಯಕ್ತಿಗಳ ಬಳಿ ಹೋಗಿ ಓರ್ವ ವ್ಯಕ್ತಿ ತನ್ನ ವಿಶ್ವಾಸದ, ತನ್ನ ಈಮಾನಿನ ವ್ಯಾಪಾರ ಎಂದಿಗೂ ಮಾಡಬಾರದು. ಇಸ್ಲಾಂ ಕಲಿಸಿರುವಂತಹ ಮಾರ್ಗಗಳ ಮೂಲಕ ತನ್ನ ಕಷ್ಟಗಳನ್ನು, ತನಗೆ ಬಂದಂತಹ ರೋಗಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ಓರ್ವ ವ್ಯಕ್ತಿ ಪ್ರಯತ್ನಿಸಬೇಕಾಗಿದೆ ಎಂಬುದು ಅಲ್ಲಾಹನ ಪ್ರವಾದಿ ನಮಗೆ ಕಲಿಸುವಂತಹ ವಿಷಯವಾಗಿದೆ. ಅದೇ ರೀತಿ ಸಮಾಜದಲ್ಲಿ ಇಂತಹ ದರೋಡೆಕೋರರಿದ್ದಾರೆ. ಕಾಯಿಲೆಗಳು, ರೋಗಗಳು, ಕೆಲವೊಂದು ಆಧ್ಯಾತ್ಮಿಕವಾಗಿರುವಂತಹ ಕೆಲವೊಂದು ಕಾಯಿಲೆಗಳು ಬಂದಾಗ ಜನರು ಆ ವ್ಯಕ್ತಿಗೆ ತಪ್ಪು ಮಾರ್ಗಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಜನರು ಇಂತಹ ದರೋಡೆಕೋರರಿಗೆ ಬಲಿಯಾಗುತ್ತಿದ್ದಾರೆ. ತಾಯಿತಗಳನ್ನು ಕಟ್ಟುವುದಾಗಲಿ, ದರ್ಗಗಳ ಮುಂದೆ ಹೋಗಿ ಪ್ರಾಣಿಗಳನ್ನು ಬಲಿದಾನ ಮಾಡುವುದಾಗಲಿ ಅಥವಾ ಶಿರ್ಕಿನ ಕಾರ್ಯಗಳನ್ನು ಮಾಡುವುದರ ಮೂಲಕ ಜನರು ತಮ್ಮ ವಿಶ್ವಾಸದ ವ್ಯಾಪಾರವನ್ನು ಮಾಡಿ ಅವರು ಶಿರ್ಕಿಗೆ ಬಲಿಯಾಗುತ್ತಿದ್ದಾರೆ. ಇಂತಹ ಶಿರ್ಕಿನ ಕಾರ್ಯಗಳಲ್ಲಿ ಎಂದಿಗೂ ಓರ್ವ ವ್ಯಕ್ತಿಗೆ ಶಿಫಾ ಲಭಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ರೋಗಗಳು ಬಂದಾಗ ಅಲ್ಲಾಹನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಉರ್ವಾ ಇಬ್ನು ಜುಬೈರ್ ರಹಮತುಲ್ಲಾಹಿ ಅಲೈ, ಓರ್ವ ತಾಬೈ, ಅವರ ಕಾಲಿನಲ್ಲಿ ಒಂದು ಗಾಯವಾದಾಗ ಹಲವಾರು ವೈದ್ಯರುಗಳ ಬಳಿ ಹೋದಾಗ ವೈದ್ಯರು ಅವರಿಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನೆಂದರೆ, ನಿಮ್ಮ ಕಾಲನ್ನು ಕತ್ತರಿಸಬೇಕು ಎಂಬ ನಿರ್ಧಾರಕ್ಕೆ ಬಂದಾಗ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುತ್ತಾರೆ. ಅಲ್ಲಾಹ ಮಕಾನಲಿ ಬನೂನುನ್ ಸಬಅತನ್ ಫಅಖ್ತ ವಾಹಿದನ್ ವಬಕೈತ ಸಿತ್ತತನ್. ಅದೇ ಸಂದರ್ಭದಲ್ಲಿ ಅವರು 7 ಮಕ್ಕಳ ಬಳಿ ಓರ್ವ ಮನೆಯ ಛಾವಣಿ ಮೇಲಿಂದ ಬಿದ್ದು ಮರಣ ಹೊಂದುತ್ತಾನೆ. ಆ ಮಾತನ್ನು ಪ್ರಸ್ತಾಪಿಸುತ್ತಾ ಹೇಳುತ್ತಾರೆ, ನೀನು ನನಗೆ ಅಲ್ಲಾಹವೇ 7 ಮಕ್ಕಳನ್ನು ದಯಪಾಲಿಸಿದ್ದೆ, ಓರ್ವ ನನ್ನ ಮಗನನ್ನು ನೀನು ತೆಗೆದುಕೊಂಡೆ. ಅದೇ ರೀತಿ ವಕಾನಲಿ ಅತ್ರಾಫನ್ ಅರ್ಬಾ, ನೀನು ನನಗೆ 2 ಕೈಗಳನ್ನು 2 ಕಾಲುಗಳನ್ನು ಕಟ್ಟಿದ್ದೆ. ಆ 2 ಕೈ ಮತ್ತು ಕಾಲುಗಳ ಪೈಕಿ ನೀನು ಫಾಖಸ್ತ ತರ್ಫನ್ ವಬಕೈತ ಸಲಾಸನ್, ಅಲ್ಲಾಹವೇ ನೀನು ನನಗೆ ಆ 2 ಕೈ ಮತ್ತು ಕಾಲುಗಳಲ್ಲಿ ಒಂದನ್ನು ತೆಗೆದುಕೊಂಡೆ, 3 ಹಾಗೆ ಉಳಿಸಿರುವೆ. ವಲೀನ್ ಉಬುತಲೀತ ಫಕದ್ ಆಫೈತ ವಲೀನ್ ಅಕಸ್ತ ಫಅಬಕೈತ, ಅದನ್ನು ನೀನು ತೆಗೆದುಕೊಂಡರೆ ನಿನ್ನ ಪರೀಕ್ಷೆಯಾಗುತ್ತದೆ, ನೀನು ನನಗೆ ಪರೀಕ್ಷಿಸುವೆ, ಆ ಪರೀಕ್ಷೆಯಲ್ಲಿ ನಾನು ಸಹನೆ ವಹಿಸುತ್ತೇನೆ, ನನಗೆ ಕೃತಜ್ಞತೆ ಇರಲಿ ಎಂದು ಉರ್ವಾ ಇಬ್ನು ಜುಬೈರ್ ರಹಮತುಲ್ಲಾಹಿ ಅಲೈ ಇಂತಹ ಕಷ್ಟದ ಸಂದರ್ಭ ಬಂದರೂ ಕೂಡ ಅಲ್ಲಾಹನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಸಹೋದರರೇ, ರೋಗಗಳನ್ನು ಎಂದಿಗೂ ನಿಂದಿಸಬಾರದು, ಎಂದಿಗೂ ಅದಕ್ಕೆ ಅಗೌರವವಾಗುವಂಥ ಮಾತುಗಳನ್ನು ತನ್ನ ನಾಲಿಗೆಯಿಂದ ಎಂದಿಗೂ ಹೇಳಬಾರದು. ಬದಲಾಗಿ ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲಿ ಅಲ್ಲಾಹನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಹನೆ ವಹಿಸಿದರೆ ಖಂಡಿತವಾಗಿಯೂ ಅಲ್ಲಾಹ್ ನಮಗೆ ಯಹಪರ ಲೋಕದಲ್ಲಿ ಅದರ ಉತ್ತಮವಾದಂತಹ ಪ್ರತಿಫಲ ನಮಗೆ ನೀಡುತ್ತಾನೆಂಬುದು ಈ ಎಲ್ಲ ಹದೀಸ್ಗಳ ತಾತ್ಪರ್ಯ ಮತ್ತು ಅರ್ಥವಾಗಿದೆ. ಅಲ್ಲಾಹು ನಮ್ಮೆಲ್ಲರನ್ನು ಇಸ್ಲಾಮಿ ದೃಷ್ಟಿಕೋನದಲ್ಲಿ, ಇಸ್ಲಾಮಿನ ರೀತಿಯಲ್ಲಿ ಜೀವನ ಸಾಗಿಸುವಂತಹ ತೌಫೀಕನ್ನು ದಯಪಾಲಿಸಲಿ. ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯಾದ ರೋಗದಲ್ಲಿ ಬಳಲುತ್ತಿರುವಂಥ ವ್ಯಕ್ತಿಗಳಿಗೆ ಅಲ್ಲಾಹು ಅವರಿಗೆ ಶಿಫಾವನ್ನು ನೀಡಲಿ. ಅಲ್ಲಾಹು ಇಹಲೋಕದಲ್ಲೂ ಪರಲೋಕದಲ್ಲೂ ನಮಗೆ ಇಹಲೋಕದಲ್ಲಿ ಆರೋಗ್ಯಕರ ಜೀವನ, ಪರಲೋಕದಲ್ಲಿ ಸ್ವರ್ಗದ ಜೀವನ ದಯಪಾಲಿಸಲಿ. ಆಮೀನ್. ಬಾರಕಲ್ಲಾಹು ಲನಾ ವ ಲಕುಂ ಫಿಲ್ ಕುರ್ಆನಿ ಮಜೀದ್ ವ ನಫಅನಾ ವ ಇಯ್ಯಾಕುಂ ಬಿಆಯಾತಿಹಿ ವ ಜಿಕ್ರಿಲ್ ಹಕೀಮ್. ಇನ್ನಹು ತಆಲಾ ಜವ್ವಾದುಲ್ ಮಲಿಕುರ್ ರഊಫುರ್ ರಹೀಮ್ ವ ರಬ್ಬುಲ್ ಹಲೀಮ್.